ಮಾತನಾಡಿಸ್ಬೇಕು ಅಂದ್ಕೊಂಡ್ರು ಬರ್ತಾರಂತವರು. ಚಾಂದೋಗ್ಯ ಉಪನಿಷತ್ತಿನಲ್ಲಿ ಮುಕ್ತರು ಹೇಗಿರ್ತಾರೆ ಅನ್ನೋದ್ರ ಬಗ್ಗೆ ನಿರೂಪಣೆ ಮಾಡ್ತಾರೆ. ಮುಕ್ತರು ಹೇಗಿರ್ತಾರೆ, ಮುಕ್ತರ ವೈಭವ ಏನು? ಅವರು ಸಯದಿ ಒಂದು ವೇಳೆ ಅವರಿಗೆ ಪಿತೃಗಳನ್ನು ನೋಡಬೇಕು ಅಂತ ಆಸೆ ಆಯಿತು. ಅದು ಯಾವ ಪಿತೃಗಳು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಜೀವಕ್ಕೆ ಯಾರು ಪಿತೃ ಇಲ್ವಲ್ಲ, ಪಿತೃಗಳನ್ನು ನೋಡಬೇಕು ಅಂತ ಅಂದ್ಕೊಳ್ತಾ ಇದ್ದಾಗೆ ಭಗವಂತ ತಂದು ನಿಲ್ಲಿಸ್ತಾನಂತೆ ಎದುರುಗಡೆಗೆ. ಪಿತರ ಸಮುತ್ತಿಷ್ಠಂತಿ ಸತತ್ರ ಪರಿಯೇತಿ, ಅಲ್ಲಿ ಓಡಾಡ್ತಾನಂತೆ. ಊರೆಲ್ಲ ತಿರುಗ್ತಾನೆ. ಹೇಗೆ? ಜಕ್ಷನ್ ಐಸ್ ಕ್ರೀಮ್, ಜ್ಯೂಸ್ ಮೊದಲಾದ ಎಲ್ಲ ಪದಾರ್ಥಗಳನ್ನು ಸ್ವೀಕಾರ ಮಾಡ್ತಾ ಕ್ರೀಡನ್ ಆಟ ಆಡ್ತಾನೆ, ವಿಹಾರ ಮಾಡ್ತಾನೆ. ಹೇಗೆ ವಿಹಾರ? ಛಾಂದೋಗ್ಯ ಉಪನಿಷತ್ತು ಹೇಳುತ್ತೆ, ಅಲ್ಲಿ 2 ಸುಧಾ ಸಮುದ್ರಗಳಿದೆ. ಎಲ್ಲಿ? ಮುಕ್ತಲೋಕದಲ್ಲಿ. ಅರ ಮತ್ತು ಣ್ಯ ಅಂತ ಅದರ ಹೆಸರು. ಅರ ಅರಣ್ಯೋರ್ನಿಹಿತಂ. ಜನ ಹೇಳ್ತಾರೆ ಅರ ಮತ್ತು ಣ್ಯ ಅನ್ನುವ ಸುಧಾ ಸಮುದ್ರದ ಮಧ್ಯದಲ್ಲಿ ದೊಡ್ಡ ಅಶ್ವತ್ಥ ವೃಕ್ಷ, ಅದರ ಕೆಳಗೆ ಕೂತು ವಿಹಾರ ಮಾಡ್ತಾ ಇರ್ತಾರೆ ಮುಕ್ತರು. ರಮಮಾಣ ವಿಹಾರ ಮಾಡ್ತಾರೆ. ಇವತ್ತು ಮಲ್ಕೊಳ್ಬೇಕು ಅಂತ ಆಸೆ ಆದರೆ ನಿದ್ದೆನೆ, ಅದರ ಆಸೆ ಬರಲ್ಲ ಅವರಿಗೆ. ಅಂದರೆ ವಿಧಿ ನಿಷೇಧಗಳು ಮುಕ್ತರಿಗಿಲ್ಲ. ಮುಕ್ತರು ಬೆಳಗ್ಗೆ 4 ಗಂಟೆಗೆ ಹೇಳಬೇಕು, ಮಧ್ಯಾಹ್ನ ವೈಷ್ಣುದೇವ ಎಲ್ಲ ಮಾಡಿ ಊಟ ಮಾಡಬೇಕು. ವಿದ್ಯಾಬದ್ಧೈ ಸದಾನಂದ ಸಾಂದ್ರೈ ಬದ್ಧವಿದ್ಯ, ವಿಧಿ ಅಬದ್ಧೈ. ಅವರಿಗೆ ವಿಧಿ ಇಲ್ಲವೇ ಇಲ್ಲ ಮುಕ್ತರಿಗೆ. ಕೇಳಕ್ಕೆಷ್ಟು ಆನಂದ ಆಗುತ್ತೆ. ಗೀತಾ ತಾತ್ಪರ್ಯದಲ್ಲಂತೂ ಕೂಡ ಮುಕ್ತಲೋಕ ಹೇಗಿದೆ ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿ ಪ್ರಮಾಣ ಗ್ರಂಥಗಳನ್ನು ಕೋಟ್ ಮಾಡಿ 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 ಎಳೆದು ಬಿಡ್ತಾರೆ ಆಚಾರ್ಯ. ಗೀತಾ ಭಾಷ್ಯ ತಾತ್ಪರ್ಯಗಳಲ್ಲಿ ಅಷ್ಟು ವಿಸ್ತಾರವಾಗಿದೆ ಮುಕ್ತಲೋಕದ ವರ್ಣನೆ. ಆ ಮುಕ್ತರ ಕಥೆ ಏನು ಅಂತಂದರೆ, ದೇವರನ್ನು ನೋಡ್ತಾರಂತೆ. ಆ ದೇವರನ್ನು ನೋಡುವಾಗ ಅವರಿಗೆ ದೇವರ ಕಾಲಿಂದ ಹಿಡಿದು ತಲೆ ತನಕ ಎಲ್ಲವೂ ಸ್ಪಷ್ಟವಾಗಿ ಅವ್ರ ಕಣ್ಣಿಗೆ ಕಾಣುತ್ತೆ. ಮೋಕ್ಷಕ್ಕೆ ಹೋದರೆ ಒಂದು ಸ್ಪೆಷಲ್ ವೈಭವ ಏನು ಅಂದರೆ, ದೇವರನ್ನು ತಲೆಯಿಂದ ಕಾಲು ತನಕ ಪೂರ್ಣವಾಗಿ ಅನುಸಂಧಾನ ಮಾಡ್ತಾ ನೋಡ್ತಾರೆ. ಆದರೆ ಅದರ ಮಧ್ಯದಲ್ಲಿ ಒಂದಿಟ್ಟಿದ್ದಾನೆ ದೇವರು. ನೀನು ಉಪಾಸನೆ ಯಾವಾಗಿನ ಶುರು ಮಾಡಿದ್ಯಾ? ದೇವರನ್ನು ತಿಳ್ಕೊಳ್ಳೋಕ್ಕೆ ಯಾವಾಗಿನ ಶುರು ಮಾಡಿದ್ಯಪ್ಪ ನೀನು? ಇಲ್ಲ, ನಾನು 8ನೇ ವಯಸ್ಸಿಗೆ ಶುರು ಮಾಡಿಬಿಟ್ಟೆ. ಪರವಾಗಿಲ್ಲ, ನಿನಗೆ ಆಪಾದ ಮೌಳಿ ದರ್ಶನ. ನಾನೊಂದು 25-30ಕ್ಕೆ ಶುರು ಮಾಡಿದೆ. ಸರಿ, ಸೊಂಟದಿಂದ ಮೇಲೋ ಸೊಂಟದಿಂದ ಕೆಳಗೋ ಮಧ್ಯದಲ್ಲಿ ಒಟ್ಟಿನಲ್ಲಿ. ಇಲ್ಲ ಸ್ವಾಮಿ, ನಾನು ಶುರು ಮಾಡಿದ್ದೆ 70 ಮೇಲೆ ಅಂತಂದರೆ, ಸರಿ ಏನೋ ಕಣ್ಣೋಗುವ ತೋರ್ಸ್ ಕಳಿಸ್ಬಿಡ್ತೀನಿ ಅಂತ. ಉಪನಿಷತ್ತು ಹೇಳುತ್ತೆ, ಉಪನಿಷತ್ತಿನಲ್ಲಿ ಭಗವಂತನನ್ನ ಹೇಗೆ ಉಪಾಸನೆ ಮಾಡಬೇಕೋ ಹಾಗೆ 3 ರೀತಿಯಾದ ಉಪಾಸನೆ. ಯಾ ತೈತ್ತಿರೀಯ ನಿಗಮಾಂತಗ ಕಿಂಬದಂತಿ. 3 ರೀತಿಯಾದ ಉಪಾಸನೆ. ಕಾಲಿಂದ ತಲೆ ತನಕ, ಸೊಂಟದಿಂದ ತಲೆ ತನಕ, ತಲೆ ಮಾತ್ರ. ಇದು ಉಪನಿಷತ್ತು ಹೇಳುವಂಥದ್ದು. ನಮ್ಗೆ ಡೌಟ್ ಬರುತ್ತೆ, ಯಾವನಾದರೂ ನಡ್ಕೊಂಡು ಬರ್ತಾ ಇದ್ದಾನೆ ಅಂದರೆ ನಂಗೆ ಬರೀ ತಲೆ ಮಾತ್ರ ಕಾಣ್ತಾ ಇದೆ ಅಂತ ಹೇಳಲ್ಲ. ಒಬ್ಬ ಎದುರಿಗೆ ಬಂದ ಅಂದರೆ ತಲೆಯಿಂದ ಕಾಲು ತನಕ ಎಲ್ಲ ಕಾಣಬೇಕು. ನಾನು ಎದುರು ನಿಂತ್ಕೊಂಡಿದ್ದಾನೆ, ನಿನ್ನ ತಲೆ ಮಾತ್ರ ಕಾಣ್ತಾ ಇದೆ ನನಗೆ. ಎದುರಿಗಿರುವ ವ್ಯಕ್ತಿಯ ಆಪಾದ ಮೌಳಿ ದರ್ಶನ ಹಾಗೇ ಆಗುತ್ತೆ. ಆದರೆ ಉಪನಿಷತ್ತು ಹೇಳುತ್ತೆ ಹಾಗೆಲ್ಲ ಇಲ್ಲ. ದೇವರ ಉಪಾಸನೆ ಮಾಡಿದಾಗ ನಿಮಗೆ ಒಂದ ತಲೆ, ಒಂದ ಮಧ್ಯಭಾಗ, ಇಲ್ಲ ಕಾಲು. ಏತದ್ವೈ ಮುಖತೋ ನಗುಂ ರಾಧ್ಯಂ ಮುಖತೋಸ್ಮ ಅನ್ನಗುಂ ರಾಧ್ಯತೆ. ಏತದ್ವೈ ಮಧ್ಯತೋ ನಗುಂ ರಾಧ್ಯಂ ಮಧ್ಯತೋಸ್ಮ ಅನ್ನಗುಂ ರಾಧ್ಯತೆ. ಏತದ್ವಾ ಅಂತತೋ ನಗುಂ ರಾಧ್ಯಂ ಅಂತತೋಸ್ಮ ಅನ್ನಗುಂ ರಾಧ್ಯತೆ. ಉಪನಿಷತ್ತು. ಇದು ವರುಣದೇವರು ಭೃಗುಮುನಿಗಳಿಗೆ ಉಪದೇಶ ಮಾಡಿದ ವಾಕ್ಯ. ಭೃಗುರ್ವೈವ ಋಣಿ ವರುಣಂ ಪಿತರಮುಪಸಸಾರ ಅಧೀಹಿ ಭಗವೋ ಬ್ರಹ್ಮೇತಿ ಸಗುಂಹೋವಾಚ. ಉಪನಿಷತ್ತು ವಾಕ್ಯ. ಆದರೆ ಉಪನಿಷತ್ತು ಹೀಗೆ ಹೇಳುತ್ತೆ, ಕಣ್ಣಿಗೆ ಕಾಣುವಾಗ ಮನುಷ್ಯ ಪೂರ್ತಿ ಕಾಣ್ತಾ ಇದ್ದಾನೆ. ಕಣ್ಣಿಗೆ ಕಾಣೋದು ನಂಬೇಕಾ, ಉಪನಿಷತ್ ವಾಕ್ಯ ನಂಬೇಕಾ? ದೊಡ್ಡ ಸಮಸ್ಯೆ ಬಂತು. ಈ ಸಮಸ್ಯೆ ಪರಿಹಾರ ಮಾಡಿದವರು ಯಾರು ಗೊತ್ತಾ? ಮಾದರೇಶ್ವರ ಸ್ವಾಮಿಗಳು. ಒಳ್ಳೆ ಹಾಸ್ಯ ಯುಕ್ತಿ. ನೀವು ತಿರುವನಂತಪುರಕ್ಕೆ ಹೊರಟೋಗ್ರಿ, ಉಪನಿಷತ್ ವಾಕ್ಯ ಕ್ಲೀನಾಗಿ ಅರ್ಥ ಆಗೋದು ನಿಮಗೆ ಅಂತ ಬಾಹಿರ.
ಅಲ್ಲಿ ದೇವರನ್ನ ಮೂರು ಬಾಗಿಲಲ್ಲಿ ಒಟ್ಟಿಗೆ ನೋಡೋಕ್ಕಾಗಲ್ಲ. ದೇವರನ್ನ ಒಟ್ಟಿಗೆ ನೋಡೋಕ್ಕಾಗಲ್ಲ. ಬಾಗಲಲ್ಲೇ ಮೂರು ಯಾ ತೈತ್ತಿರೀಯ ನಿಗಮಾಂತಕ ಕಿಂಬದಂತಿ ಸೇವಾತ್ರಯೋಚಿತ ಫಲತ್ರಿತಯಂ ವದಂತಿ ತತ್ರತ್ಯ ಸಂಶಯಮಪಾಕುರುತೇಂಗ್ರಿ ಮಧ್ಯ ವಕ್ತ್ರಂ ಕ್ರಮೇಣ ಘಟಯನ್ ಋಷಿ ಪದ್ಮನಾಭ. ಪದ್ಮನಾಭ ನಮಗೆ ಮೂರು ಬಾಗಿಲಿಂದ ಕಾಲು, ಹೊಟ್ಟೆ, ಮುಖ ದರ್ಶನವನ್ನು ಕೊಡ್ತಾ ಉಪನಿಷದ್ ವಾಕ್ಯ ಸತ್ಯ ಅನ್ನೋದನ್ನು ಸಾರಿ ಹೇಳ್ತಾ ಇದ್ದಾನೆ. ನಾವು ಎಲ್ಲಿಂದ ನೋಡ್ಬೇಕು ದೇವ್ರನ್ನಿವಾಗ ಅನ್ನೋದೇ ನಮಗೆ ಸಮಸ್ಯೆ. ಶ್ರೀರಂಗನಾಥ ಕಾಲು ನೋಡಕ್ಕೆ ಹೋದ್ರೆ ತಲೆ ಕಾಣಲ್ಲ, ತಲೆ ನೋಡಕ್ಕೆ ಹೋದ್ರೆ ಕಾಲು ಕಾಣಲ್ಲ, ಮಧ್ಯಭಾಗ ಅಂತೂ ಕಾಣೋದೇ ಇಲ್ಲ. ಇನ್ನೂ ಕೆಲವರಿಗೆ ಮೂಲಮೂರ್ತಿ ಇದೆ ಅಂತಾನೆ ಗೊತ್ತಿಲ್ಲ. ಉತ್ಸವ ಮೂರ್ತಿನೇ ಮೂಲ ಹಾಕೊಂಡು ಓಡೋಗ್ಬಿಡ್ತಾರೆ. ಇನ್ನು ಪರವಾಸ ದೇವನ್ ನೋಡೋಣ ಅಂದ್ರೆ ಇಲ್ಲಿಂದ ನೋಡಿದ್ರೆ ದೂರ, ಅಲ್ಲಿಂದ ನೋಡಿದ್ರೆ ಮುಖ ನೋಡಿದ್ರೆ ಚಕ್ರ ಕಾಣಲ್ಲ, ಚಕ್ರ ನೋಡಿದ್ರೆ ಕಾಲು ಕಾಣಲ್ಲ, ಅವನು ಪಾದ ಕಾಣಲ್ಲ, ಕೈ ಹಿಂಗೆ ಇಟ್ಕೊಂಡಿದ್ದಾನೆ ಅಂತಾರೆ ಕಾಣಲ್ಲ. ರಂಗನಾಥ ದೇವ್ರನ್ನ ಅಪಾದ ಮೂಳಿ ನೋಡಬೇಕು ಅಂದ್ರೆ ಕಾಣ್ತಾ ಇಲ್ಲ. ನಮ್ಮ ಹಣೆ ಬರಗಳು ಹೇಗೆ ಇಟ್ಟಿದ್ದಾರೆ ನೋಡ್ರಿ ದೇವ್ರನ್ನ. ಇಷ್ಟು ಚಿಕ್ಕದಿರೋ ಗರ್ಭಗುಡಿ ಒಳಗೆ, ಇಷ್ಟೇ ಚಿಕ್ಕದಿರೋ ಗರ್ಭಗುಡಿ ಒಳಗಿರುವಂತಹ ಪ್ರತಿಮೆ ನಮಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಂದಮೇಲೆ ಪರಮ ಸೂಕ್ಷ್ಮವಾದ ಹೃತ್ಕರ್ಣಿಕ ಮಧ್ಯದಲ್ಲಿ ಸನ್ನಿಹಿತನಾದ ಸೂಕ್ಷ್ಮಾತಿ ಸೂಕ್ಷ್ಮನಾದ ಬಿಂಬರೂಪನ ದರ್ಶನವನ್ನು ದೇವರು ಮಾಡಿಸ್ತಾನೆ ಅಂತಂದರೆ ಅವನ ಕರುಣೆ ಎಷ್ಟು ದೊಡ್ಡದು. ಇದನ್ನು ತಿರುಪತಿ ಶ್ರೀನಿವಾಸ, ಶ್ರೀರಂಗದ ರಂಗನಾಥ, ಭೂವರಾಹ ಎಲ್ಲವೂ ನಮ್ಮ ಕಣ್ಣಿಗೆ ಕಟ್ಟಿದಾಗಿರುತ್ತೆ, ಮರ್ತೋಗುತ್ತೆ. ಪಿಕ್ಚರೈಸ್ ಮಾಡ್ಕೊಳ್ಬಹುದು. ಬಿಂಬರೂಪ ದರ್ಶನ ಹೇಗೆ ನೋಡೋದು? ಶುಕಾಚಾರ ಅಂತ ಎನ್ನೇತಿ ನೇತಿ ತುದಾಹರನ್ ನೇತಿ ನೇತಿ. ಏನ್ ನೇತಿ ನೇತಿ? ನಾನು ದಾನ ಕೊಟ್ಟೆ, ಕಾಣಲ್ಲಪ್ಪ ದೇವರು. 100 ಬಾರಿ ಮುಳುಗಿಬಿಟ್ಟೆ, ಕಾಣಲ್ಲ ದೇವರು. ನಾನಿಡೀ ಭಾಗವತವನ್ನು ಕಂಠಪಾಠ ಮಾಡ್ಕೊಂಡು ಎಲ್ಲಿ ಬೇಕಂದ್ರಲ್ಲೂ ಹೇಳ್ತೀನಿ, ಜನ ಕ್ಲಾಪ್ಸ್ ಹೊಡಿತಾರಷ್ಟೇ, ದೇವರು ಸಿಗಲ್ಲ. ಶಾಸ್ತ್ರ ಹೇಳಿದ ಮಾತು. ನಾನು ಪ್ರವಚನ ಕೇಳಿದಷ್ಟು ಇನ್ಯಾರೂ ಕೇಳಿಲ್ಲ. ಸರ್ಟಿಫಿಕೇಟ್ ತಗೊಂಡು ನೇತಾಕೋ ಮನೆ ಒಳಗೆ. ನನ್ನಷ್ಟು ಮೇಧಾಶಕ್ತಿ ಜಗತ್ತಿನಲ್ಲಿ ಇನ್ಯಾರಿಗೂ ಇಲ್ಲ. ಕಾಂಪಿಟೇಷನ್ಗೆ ಹೋಗು, ಕ್ಯಾಲ್ಕುಲೇಟರ್ ಆಗೋದು ನೀವು. ನನ್ನಷ್ಟು ಪಾಠ ಕೇಳಿದವನು ಜಗತ್ತಿನಲ್ಲಿ ಯಾರೂ ಇಲ್ಲ. ಬಿಟ್ಟುಬಿಡು. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾ ಶ್ರುತೇನ. ನಾವು ಏನು ಮಾಡಿದರೂ ಅನ್ಲೆಸ್ ಅವನು ನನ್ನ ಭಕ್ತ. ಎಷ್ಟೆಲ್ಲ ಕಷ್ಟಪಟ್ಟು ನೋಡಿ ಅವ್ರು ಹೇಳ್ತಾ ಇದ್ದಾರೆ ಶ್ರುತಿವಾಕ್ಯ. ಇವತ್ತಲ್ಲ, ನಿನ್ನೆ ಪ್ರಮಾಣ ವಾಕ್ಯ ಹೇಳುತ್ತೆ, ತುಂಬ ಸಂತೋಷ ಆಗ್ತಾ ಇದೆ. ಆರಂಭದಲ್ಲಿ ಹೇಳಿದ ಪ್ರಮಾಣ ವಾಕ್ಯ, ಶಾಸ್ತ್ರವಾಕ್ಯ ಅರ್ಧ ಮುಖದ ಬಾಯಿಂದ ಬರ್ತಾ ಇದೆ, ಕೇಳಕ್ಕೆ ಆನಂದ. ಅವ್ರ ಅಂತರ್ಯಾಮಿಗೆ ನಮೋ ನಮಃ ಅಷ್ಟೇ. ಆದ್ದರಿಂದ ಯಮೈವೇಶ ವೃಣುತೆ ತೇನ ಲಭ್ಯ. ಇವನು ದಾನ ಕೊಟ್ಟ ಸಾತ್ವಿಕರಿಗೆ ಅಂತ ಯಾರು ನಮ್ಮನ್ನು ಕನ್ಸಿಡರ್ ಮಾಡಬೇಕು? ಇವನು ಪ್ರವಚನ ಕೇಳಿದ, ಇವನು ಪಾಠ ಮಾಡಿದ, ಇವನ ಮೆಮೊರಿ ಪವರ್ ಚೆನ್ನಾಗಿದೆ, ತುಂಬ ಶ್ರವಣ ಮಾಡಿದ್ದಾನೆ ಇವನು ಅನ್ನೋದನ್ನ ಕನ್ಸಿಡರ್ ಮಾಡಬೇಕಾದವನು ದೇವರು. ಹಾಗೆ ಮಾಡಿ ಅವನನ್ನು ಪೂರ್ತಿ ತೋರಿಸ್ಕೊಂಡ್ಬಿಡ್ತಾನಂತೆ. ವೇದ ಅವರ ಮುಂದೆ ತನ್ನನ್ನು ಬಿಚ್ಚಿಡತ್ತೆ. ವೇದಗಳೇನು ಮಾಡುತ್ತೆ? ಕವರಪ್ ಆಗಿದೆ. ಯಾವುದರಲ್ಲಿ ಕವರ್ ಆಗಿದೆ ಅಂದರೆ ಬಂಗಾರದ ಪಾತ್ರೆಯಲ್ಲಿ ಕವರ್ ಆಗಿಬಿಟ್ಟಿದೆ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಅಭಿಹಿತಂ ಮುಖಂ ಪಾತ್ರಂ ಹಿರಣ್ಮಯಂ ಸೂರ್ಯಮಂಡಲಂ ಸಮುದಾಹೃತಂ. ಆಚಾರ್ಯ ಹೇಳ್ತಾರೆ ಭಾಷ್ಯದಲ್ಲಿ, ಈಶಾವಾಸ್ಯದಲ್ಲಿ ದೇವರು ಎಲ್ಲಿದ್ದಾನೆ ಅಂತಂದರೆ ಬಂಗಾರದ ಬಣ್ಣದಲ್ಲಿ ಹೊಳೆಯುವ ಸೂರ್ಯಮಂಡಲದ ಮಧ್ಯದಲ್ಲಿದ್ದಾನೆ. ನಮಗೆ ಕಾಣಿಸ್ತಾ ಇರೋದೇನು? ಬಂಗಾರದ ಪಾತ್ರೆ. ಇವ್ರ ಮನೆಯಲ್ಲಿ ದೇವರಿಗೆಲ್ಲ ಬಂಗಾರ ಮಯ ಹೋಗಿದ್ದಾರೆ. ದೇವರೇ ಬಂಗಾರದ ಮಯ. ತಿರುಪತಿಗೆ ಹೊರಟೋದ್ರಂತೂ ಬಂಗಾರವೇ. ರಂಗನಾಥ ದೇವರಿಗೆ ಏನು ಒಂದು ಕಿರೀಟ ಇಟ್ಬಿಟ್ಟಿದ್ದಾರೆ ಅಷ್ಟೇ, ಬಂಗಾರವೇ ಇಲ್ಲ ಇಲ್ಲಿ. ನಾವನ್ನೋದು ನಮಗೆ ಕಾಣೋದು ಯಾವುದು? ಬಂಗಾರ ಕಾಣುತ್ತೆ. ಜ್ಞಾನಿಗಳಿಗೆ ಏನು ಕಾಣುತ್ತೆ? ಬಂಗಾರ ಬಣ್ಣದ ಭಗವಂತ ಕಾಣುತ್ತೆ. ದೇವರು ಯಾವ ಬಣ್ಣದಲ್ಲಿದ್ದಾನೆ? ನಾಕಾರ ಬಣ್ಣ ಇದೆ. ಮುಖ್ಯವಾದ ಬಣ್ಣ ಏನು ಗೊತ್ತಾ? ದೇವರು ಯಯೇಶೋ ಅಂತರಾದಿತ್ಯೇ ಹಿರಣ್ಮಯ ಪುರುಷೋ ದೃಶ್ಯತೆ. ಬಂಗಾರದ ಬಣ್ಣದ ಅಂತರ್ಯಾಮಿ ಕಾಣ್ತಾ ಇದ್ದಾನೆ ಸೂರ್ಯನಲ್ಲಿ. ಅವನು ಹೇಗಿದ್ದಾನೆ? ದೇವರ ಮೀಸೆ ತೋರಿಸ್ತಾರೆ ಫಸ್ಟ್. ಹಿರಣ್ಯ ಶ್ಮಶ್ರುಹು, ಅವನ ಮೀಸೆ ಬಂಗಾರದ ಬಣ್ಣ ಅಂತೆ. ಹಿರಣ್ಯಕೇಶ, ಅವನ ಕೂದಲು ಬಂಗಾರದ ಬಣ್ಣ. ಆದ್ರಿಂದ ನಮ್ಗೇನಾದ್ರೂ ಸ್ವಲ್ಪ ಸಿಲ್ವರ್ ಆದ ಟೆನ್ಷನ್ ಇಲ್ಲ, ದೇವರು ಬಂಗಾರ ಅಷ್ಟೇ.
ಅಲ್ವಾ? ಆ ಪ್ರಣಖಾತ್, ಉಗುರಿನಿಂದ ಆರಂಭ ಮಾಡಿಕೊಂಡು ತಲೆ ಕೂದಲವರೆಗೂ ಬಂಗಾರಮಯ. ಬಂಗಾರಮಯ ಅಂದರೆ ನಾವು ಹಾಕೊಂತೀವಲ್ಲ 999916, ಆ ಬಂಗಾರ ಅಲ್ಲ. ಶ್ರೀಮದಾಚಾರ್ಯ ಅಂತಾರೆ ಬಂಗಾರ ಹಿರಣ್ಯ ಅಂದರೆ ಹಿರುಕ್ ಯ, ಹಿರಣ್ಯ. ಹಿರುಕ್ ಅಂದ್ರೇನು? ಸ್ವರೂಪಭೂತವಾದದ್ದು ಕಾಂತಿ. ನಮಗೆ ಕಾಂತಿಯನ್ನು ಹೆಚ್ಚಿಸಲಿಕ್ಕಾಗಿ ಕಾಂತಿವರ್ಧಕ ಸಾಧಕಗಳು ಬೇಕು. ನಾನು ಚೆನ್ನಾಗಿದ್ದೀನೋ ಇಲ್ವೋ ಅಂತ ಏನು ನೋಡ್ತೀವಿ? ಒಂದೊಂದ್ಸಲ ಯಾಕಾರ ನೋಡ್ಕೊಂಡಪ್ಪ ಅನ್ಸ್ಬಿಡುತ್ತೆ, ನಮಗೆ ಮೂಡ್ ಹಾಳಾಗಿ ಹೋಗುತ್ತೆ. ಕಣ್ಣಲ್ಲಿ ಕಾಂತಿ ಇಲ್ಲ, ಫ್ಯಾಕ್ಟ್ ಅದು. ಮನಸ್ಸಲ್ಲಿ ಏನಿದೆ ಅದು ಕಣ್ಣಲ್ಲಿ ಕಾಣ್ತಾ ಇರುತ್ತೆ, ಅದೇ ಸತ್ಯ. ಮನಸ್ಸಿನ ಕನ್ನಡಿ ಯಾವುದು? ಆದ್ದರಿಂದ ನಮ್ಮ ಕಾಂತಿವರ್ಧಕ, ನಮ್ಮ ಕಾಂತಿ ಸಾಧನಗಳು ನೂರಾರಿದೆ. ಅದೆಲ್ಲ ಮೆತ್ಕೊಂಡ್ರು ಬಳಕೊಂಡ್ರು ಏನು ಮಾಡಲಿ, ನಮ್ಮನ್ನು ಸುಂದರನಾಗಿ ಮಾಡೋಕ್ಕಾಗ್ತಾನೇ ಇಲ್ಲ. ಆದರೆ ಸ್ವರೂಪಭೂತವಾದ ಸೌಂದರ್ಯ, ಅಪ್ರತಿಮವಾದ ಸೌಂದರ್ಯ, ಅನಂತ ಸೌಂದರ್ಯ, ಮನ್ಮಥನ ಮನಸ್ಸೇ ನಾಚಿ ನೀರಾಗುವಂತಹ ಸೌಂದರ್ಯ ಯಾರಿಗಿದೆ? ಆದ್ದರಿಂದ ಭಗವಂತ ಯಾರು? ಹಿರಣ್ಮಯ. ಅದಕ್ಕೆ ದೇವರಿಗಂತಾನೆ ಸಾಕ್ಷಾತ್ ಮನ್ಮಥ ಮನ್ಮಥ. ಮನ್ಮಥ ಮನ್ಮಥ ಅಂತಂದರೆ ದೇವರನ್ನು ನೋಡಿಬಿಟ್ರೆ ಮನ್ಮಥನ ಮನಸ್ಸು ಅಲ್ಲಾಡೋಗುತ್ತಂತೆ. ಅಷ್ಟು ಸೌಂದರ್ಯದ ಖಣಿ ನಾರಾಯಣ. ಅವನ ಅಪಾದ ಮೌಳಿ ವರ್ಣನೆ 3ನೇ ಸ್ಕಂದದಲ್ಲಿ ಬರುತ್ತೆ, ನಾಳೆ ಆದರೆ ನೋಡೋಣ ಅದನ್ನು. ಎಷ್ಟು ಸುಂದರವಾಗಿದೆ ಆ ದೇವರು ಅಂದರೆ ಅವನ ಉಗುರಿನಿಂದ ಆರಂಭ ಮಾಡಿಕೊಂಡು ತಲೆಯವರೆಗೂ. ಭಾಗವತ ಹೇಳ್ತು ಅವನ ಉಗುರ ಪ್ರಪೋರ್ಷನ್ ಎಷ್ಟು, ಪಕ್ಕಾ ಇಂಜಿನಿಯರಿಂಗ್ ದಾಖಲೆಗಳು. ಉಗುರು ಎಷ್ಟು ಅಗಲ ಇರಬೇಕು, ಆ ಉಗುರಿಗೆ ತಕ್ಕನಾಗಿ ಹೆಬ್ಬೆರಳು ಹೇಗಿರಬೇಕು, ಎಷ್ಟು ಉದ್ದ ಇರಬೇಕು, ಹಿಮ್ಮಡಿ ಹೇಗಿರಬೇಕು, ಮುಮ್ಮುಡಿ ಹೇಗಿರಬೇಕು, ಆಮೇಲೆ ಮೀನಖಂಡ ಹೇಗಿರಬೇಕು, ತೊಡೆ ಹೇಗಿರಬೇಕು, ನಿತಂಬ ಅನ್ನೋದು ಹೇಗಿರಬೇಕು, ಕಟಿಭಾಗ ಅನ್ನೋದು ಹೇಗಿರಬೇಕು, ಪೃಷ್ಠ ಹೇಗಿರಬೇಕು, ಸೊಂಟ, ಎದೆ, ಹೊಕ್ಕಳು, ಹೊಕ್ಕಳಿನಲ್ಲಿ ಆಳ ಭಗವಂತನಿಗೆ ಎಷ್ಟಿದೆ, ಅವನ ಮೂಗು ಎಷ್ಟು ಉದ್ದ ಇದೆ, ಎಷ್ಟು ಉದ್ದು ಕಾಳುಗಳನ್ನು ಜೋಡಿಸ್ಬೇಕು ಭಗವಂತನ ಮೂಗಾಗಲಿಕ್ಕೆ, ಭಗವಂತನ ಕಿವಿ ಎಷ್ಟು ಅಗಲ ಇದೆ, ಆ ಕಿವಿಯ ಅಗಲಕ್ಕೆ ಎಷ್ಟು ಉದ್ದದ ಮಕರ ಕುಂಡಲವನ್ನು ಹಾಕಬೇಕು. ಮಕರ ಕುಂಡಲ ಹಾಕಿದ್ರೆ ಒಂದೊಂದ್ಸಲ ಕಿವಿನೇ ಚಿಕ್ಕದಾಗ್ಬಿಡುತ್ತೆ ಆಭರಣ ಹಾಕ್ಕೊಂಡ್ರೆ, ಇನ್ನೊಂದ್ಸಲ ಹಾಕ್ಕೊಂಡ್ರೆ ಆಭರಣವೇ ಕಾಣಲ್ಲ ಅಲ್ವಾ? ದೇವರ ಆಭರಣಗಳು ಹೇಗಿರಬೇಕು, ಮೂಗು ಎಷ್ಟು ಉದ್ದ ಇದೆ, ಮೂಗಿನ ಹೊಳ್ಳೆಗಳ ಅಗಲ ಎಷ್ಟು, ವೃಷಣಗಳ ಸುತ್ತಳತೆಗಳೆಷ್ಟು, ಕಣ್ಣೆಷ್ಟು ಅಗಲ ಇದೆ, ಹುಬ್ಬು ಮೇಲೆ ಏನಿದೆ, ಹಣೆಗಳು ಎಷ್ಟು ಅಗಲ ಇದೆ, ಹಣೆಗಳಲ್ಲಿ 3 ರೇಖೆ ಇದೆಯಾ, ಕಂಠ ಹೇಗಿದೆ, ಕಂಠದ ಸುತ್ತಳತೆ ಏನು, ತಲೆ ಎಷ್ಟು ಅಗಲ ಇದೆ, ತಲೆಯಿಂದ ಕಾಲು ತನಕ ಎಷ್ಟು ಉದ್ದ ಬರಬೇಕು, ಹೀಗೆ ದೇವರು ನಿಂತಾಗ ಎಷ್ಟು ಅಗಲ ಆಗುತ್ತೆ, ತಲೆಯಿಂದ ಕಾಲು ತನಕ ನಿಂತಾಗ ಎಷ್ಟಾಗ 96 ಅಂಗುಲ ಇರಬೇಕು ದೇವರು. 30 ಲಕ್ಷಣ ಅಂದ್ರೆ ಇಷ್ಟೇ. 32 ಪರಿಶುದ್ಧವಾದ ವ್ಯಕ್ತಿ ಅಂದರೆ ಹೇಗಿರ್ತಾನೆ ಅವನು? 32 ಸಲ್ಲಕ್ಷಣ ಇರುತ್ತೆ. ಪಂಚಪಾದ ಚತುರ್ಹಸ್ತ ಅಂತ 32 ಸಲ್ಲಕ್ಷಣಗಳು ಉಲ್ಲೇಖ ಮಾಡಿಕೊಟ್ಟಿದ್ದಾರೆ ಬೇರೆ ಕಡೆಯಲ್ಲಿ. ಆ ಸಲ್ಲಕ್ಷಣಗಳು ಒಟ್ಟಿಗೆ ಸೇರಿಸಿದಾಗ ಹೀಗೆ ನಿಲ್ಲಿ 96 ಅಂಗುಲ ಬರಬೇಕು. ಮೇಲಿಂದ ಕೆಳಗೆ ಲೆಕ್ಕ ಹಾಕಿದ್ರು, ಹೀಗೆ ಲೆಕ್ಕ ಹಾಕಿದ್ರು ಕೂಡ 96 ಅಂಗುಲ ಇದ್ದಾನೆ. ಷಣ್ಣವತ್ಯಂಗುಲೋ ಎಷ್ಟೋ ನಿಗ್ರೋಧ ಪರಿಮಂಡಲ. ಅವನ ಹೇಳಿದ ಮಾತು ಹೇಳಿದಾಗೇ ಆಗುತ್ತೆ, ಅವನಿಗೆ ಸಂಶಯವೇ ಇಲ್ಲ. ಬೇರೆಯವರ ಡೌಟ್ಸನ್ನು ಕ್ಲಿಯರ್ ಮಾಡತಕ್ಕಂಥವನು, ಅವನನ್ನ ಗುರು ಅಂತ ಕರೀತಾರೆ. ಆ 32 ಲಕ್ಷಣ ಲೋಕದಲ್ಲಿ ಯಾರಿಗಿದೆ? ವಾಯುದೇವರಿಗೆ. ವಾಯುದೇವರಿಗಿಂತ ಅತ್ಯುಚ್ಚವಾದ 32 ಲಕ್ಷಣ ಯಾರಿಗಿದೆ? ಮಹಾಲಕ್ಷ್ಮೀ ದೇವಿಗಿದೆ. ಮಹಾಲಕ್ಷ್ಮೀ ದೇವಿಯು ನಾಚಿ ನೀರಾಗುವಂತಹ 32 ಲಕ್ಷಣ ಯಾರಲ್ಲಿದೆ? ಕೂದಲು ಹೇಗಿರಬೇಕು ಅಂತ ಶಾಸ್ತ್ರ ಹೇಳಿದೆ ದೇವರದ್ದು. ದೇವರ ಕೂದಲು ಉದ್ದ, ದೀರ್ಘಾಶ್ಚ ಕುಂಚಿತಾಗ್ರಾಶ್ಚ ನೀಲಾಕೇಶಾಹ ಹರೇರ್ಮತಾಹ, ನೀಲೀ ಬಣ್ಣದ ಕೂದಲು. ಮತ್ತು ಕಿರೀಟ ಹಾಕೊಳ್ಳೋದು ಹೆಂಗೆ ಅಂದರೆ, ಕಿರೀಟ ಹಾಕೊಂಡು ಕೂದಲು ಇಳಿಬಿಟ್ಟಿದೆ ಕೆಳಗಡೆ ಹಿಂದಗಡೆ ದೇವರು. ಆ ಕಿರೀಟದ ಮಧ್ಯದಲ್ಲಿ ನೀಲಿ ಬಣ್ಣದ ಕೂದಲುಗಳು ಬಂದು ಹಿಂಗೆ ತಿರುಗ್ತಾ ಇದೆ ಹೀಗೆ. ಅದನ್ನು ನೋಡಿಬಿಟ್ರೆ ದುಂಬಿ
ದುಂಬಿನ ಕೂದಲ ನೋಡ್ಬಿಡ್ತಾ ಇದೆ ಎಲ್ರಿಗೂ. ಅವಾಗ ಅನ್ಕೊಳ್ತಾರೆ ಜ್ಞಾನಿಗಳು, ನೋಡ್ತಾರೆ ಮುಕ್ತರು ದೇವರನ್ನು, ವನಮಾಲೆ ಹಾಕೊಂಡಿದ್ದಾನಲ್ಲ, ಆ ವನಮಾಲೆ ಹತ್ತಿರದಲ್ಲಿ ಶಬ್ದ ಮಾಡ್ತಾ ಇದೆ ಅಂತ, ಅದು ಓಮದು ಆಯ್ತಾ. ಜ್ಞಾನಿಗಳೆಂಬ ದುಂಬಿಗಳು, ಬ್ರಹ್ಮದೇವತೆಗಳು, ಋಜುಗಳು, ಅವರೆಲ್ಲ ದುಂಬಿಯ ರೂಪದಿಂದ ಭಗವಂತನ ವನಮಾಲೆಯ ಮಧುವನ್ನು ಸವಿಬೇಕು, ಜೇನು ಸವಿಬೇಕು ಅಂತ ದುಂಬಿ ರೂಪದಲ್ಲಿ ಓಡಾಡ್ತಾ ಇದ್ದಾರೆ. ಆ ದುಂಬಿಗೂ ದೇವರ ಕೂದಲಿಗೂ ಭೇದವೇ ಕಾಣ್ತಾ ಇಲ್ಲ, ಅಷ್ಟು ಸಾಂದ್ರವಾದ ಬಣ್ಣ. ಕೂದಲು ಶಬ್ದ ಮಾಡ್ತಾ ಇಲ್ಲ, ದುಂಬಿ ಶಬ್ದ ಮಾಡ್ತಾ ಇದೆ ಅಂತ ವನಮಾಲೆಯಲ್ಲಿ ದೇವರು ಹಾಕಿದ್ದಾನಂತೆ. ಆ ವನಮಾಲೆಯಲ್ಲಿ ದೇವರು ಹಾಕಿದ್ದಾಗ ದೇವರು ಏನು ಮಾಡ್ತಾನಂತೆ, ತುಂಬ ಚೆನ್ನಾಗಿ ವರ್ಣನೆ ಮಾಡುತ್ತೆ ಭಾಗವತ. ವನಮಾಲೆ ಹಾಕೊಂಡ. ಆ ವನಮಾಲೆ ಅಂದ್ರೇನು? ಹೆಸರಿಡ್ತಾರೆ ವನಮಾಲ ಅಂತ. ವನಮಾಲೆ ಅಂದ್ರೆ ಅರ್ಥ ಏನು? 25 ಅರ್ಥ ಮಾಡ್ತಾರೆ ವನಮಾಲೆ ಅನ್ನೋದಕ್ಕೆ. ವನ ಅಂದರೆ ಕಾಡು, ಕಾಡಿನಲ್ಲಿ ಸಿಗುವಂಥ ಹೂವುಗಳಿಂದ ಕಟ್ಟಿದ ಮಾಲೆ ವನಮಾಲೆ. ಪಾಪ ಏನೋ ಅರ್ಥ ಮಾಡಿದ್ರು ಅವರು. ಇನ್ನೊಂದು ವನ ಅಂದರೆ ನೀರು, ನೀರಲ್ಲಿ ಬೆಳೆದ ಹೂವುಗಳಿಂದ ಮಾಡಿದ ಮಾಲೆ ವನಮಾಲೆ. ಇನ್ನೊಂದು ಅರ್ಥ, ವನ ಅಂದರೆ ಮನೆ, ಹಿತ್ತಲುಗಡೆ ಬೆಳೆದ ಹೂವುಗಳಿಂದ ಕಟ್ಟಿದ ಹಾರ, ಅದು ವನಮಾಲೆ. ವನಮಾಲೆ ಅನ್ನೋದಕ್ಕೆ 25 ಅರ್ಥ. ನಿಜವಾಗಿ ವನಮಾಲೆ ಅಂದರೆ ಏನ್ರಿ? ಉತ್ತರ ಕೊಡೋಣ ಯಾವ ನೋಡಿ. ನಾವು ದೇವ್ರನ್ನ ನೋಡಕ್ಕೆ ಹೋಗ್ತಾ ಇದ್ದೀವಿ, ವನಮಾಲೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಅದಕ್ಕೆ ಶಾಸ್ತ್ರ ಆದೇಶ ಮಾಡುತ್ತೆ, ವನಮಾಲೆ ಅಂದರೆ ಆಜಾನುಲಂಬಿನಿ ಮಾಲಾ, ಜಾನುವರೆಗೂ ಬರಬೇಕು, ಮಂಡಿ ತನಕ ಬರಬೇಕು. ಆಜಾನುಲಂಬಿನಿ ಮಾಲಾ, ಕಂಠದಿಂದ ಇಲ್ಲಿ ತನಕ ಜಾನುವಿನವರೆಗೂ ಉದ್ದಕ್ಕಿರಬೇಕು. ಯಾವ ಹೂವು ಇರಬೇಕು? ಸರ್ವತ್ತು ಕುಸುಮೋಜ್ವಲ, ಎಲ್ಲ ಋತುಗಳಲ್ಲಿ ಬಿಟ್ಟ ಹೂವುಗಳನ್ನು ಕಟ್ಟಿರಬೇಕು. ಅದಕ್ಕೆ ಹಾರ ಅಂತ ಮಾಡುವಾಗ ಮಧ್ಯದಲ್ಲಿ ಒಂದು ಮಣಿ ಇಡ್ತಾರಲ್ಲ, ಇದರಲ್ಲಿ ಯಾವುದು ಅಂದರೆ ಕದಂಬ ಪುಷ್ಪಗಳನ್ನು ಇಡ್ತಾರೆ. ಮಧ್ಯೆ ಸ್ಥೂಲ ಕದಂಬಾಢ್ಯ ವನಮಾಲೆಯತಿ ಕೀರ್ತಿತ. ಮಧ್ಯದಲ್ಲಿ ದೊಡ್ಡ ಕದಂಬ ಪುಷ್ಪಗಳನ್ನು ಹಾಕಿ ಎಲ್ಲ ಋತುಗಳಿಂದ ಕೂಡಿದ ಹೂವಿನಿಂದ ಮಾಲೆ ಹಾಕಿ ಕಟ್ಟಿದರೆ ಅದನ್ನು ಏನು ಕರೀತಾರೆ? ನಾನಾ ಕುಸುಮಗಳಿಂದ ಮಾಡಿದ ಮಾಲೆಯ ಶ್ರೀನಾರಿ. ಅದೇ ನಾನಾ ಕುಸುಮ ಅಂದರೆ ಯಾವುದು? ನಾನಾ ಪಾರಿಜಾತದ ಗಿಡಗಳಿಂದ ಬಂದ ಕುಸುಮ ಅಲ್ಲ, ನಾನಾ ಹೂವುಗಳು, ಬೇರೆ ಬೇರೆ ಮಂದಾರ, ಚಂಪಕ, ಮಲ್ಲಿಕ, ಏನೇನೇ ಬೇಕಾದ್ರೆ ಹೇಳಿ ನೀವು, ಆ ಎಲ್ಲ ಹೂವುಗಳಿಂದ ಮಾಡಿದ ಮಾಲೆ. ಅದರ ಮಧ್ಯದಲ್ಲಿ ಇನ್ನೊಂದು ಇಟ್ಟಿದ್ದಾಳೆ ಲಕ್ಷ್ಮಿ. ಯಾವುದನ್ನ? ಎಂದೆಂದೂ ಬಾಡದ ಅರವಿಂದದ ಮಾಲೆಯ ಇಂದಿರೆ. ಎಂಥ ಮಾಲೆ ಇದು? ಎಂದೆಂದೂ ಬಾಡದ. ಎಂದೆಂದೂ ಬಾಡದ ಅಂದರೆ ಬ್ರಹ್ಮದೇವರು ನೋಡಿದ್ರು ಯಾವತ್ತು ಆಗತ್ತಿದು ಅಂತ. ಆ ಬ್ರಹ್ಮದೇವರು ಆಯಸ್ಸಾಯಿತು. ಇನ್ನೊಬ್ಬರು ವಾಯುದೇವರಿಗೆ ಹೇಳಿದ್ರು ಆ ಮಾಲೆ ನೋಡ್ತಾ ಇರು ನೀನು ಅಂತ, ಅವ್ರ ಆಯಸ್ಸಾಯಿತು. ಇನ್ನೊಂದು ವಾಯುದೇವರಿಗೆ ಹೇಳಿದ್ರು ಮಾಲೆ ನೋಡ್ತಾ ಇರು ನೀನು ಅಂತ, ಆಯಸ್ಸಾಯಿತು. ಇನ್ನೊಂದು ಬ್ರಹ್ಮದೇವರಿಗೆ ಹೇಳಿದ್ರು ಆ ಮಾಲೆ ನೋಡ್ತಾ ಇರು. ಅನಾದ್ಯನಂತ ಕಾಲಗಳವರೆಗೂ ಬಾಡದ, ನಮ್ಮಲ್ಲಿರುತ್ತಲ್ಲ ಅನಾದ್ಯನಂತ ಕಾಲದವರೆಗೂ ಬಾಡದೇ ಇರತಕ್ಕ ಪ್ಲಾಸ್ಟಿಕ್ ಮಾಲೆಗಳು ನಮ್ಮಲ್ಲ. ಎಂದೆಂದೂ ಬಾಡದ ಅರವಿಂದದ ಮಾಲೆ ನಮ್ಮದು. ಬೆಳ್ಳಿ ಮಾಲೆಗಾದರೂ ಕೂಡ ತಿಕ್ಕಿ ತೊಳಿಬೇಕು ಅದನ್ನು. ಅರವಿಂದದ ಮಾಲೆ ಕಪ್ಪಾಗಿ ಹೋಗುತ್ತೆ, ಬಣ್ಣ ಕಳ್ಕೊಳ್ಳುತ್ತೆ. ಆದರೆ ಪ್ಲಾಸ್ಟಿಕ್ ಮಾಲೆಗೆ ಏನಾಗುತ್ತೆ? ದೇವರು ಪ್ಲಾಸ್ಟಿಕ್ ಮಾಲೆ ಹಾಕೊಂಡಿದ್ದಾನೆ ಅಂದರೆ ಇಲ್ಲ ರೀ, ಸುಖಸಿತ, ವಿಕಸಿತ, ಸುಮನೋಹರ, ಸುವಾಸಿತ. ಅದನ್ನು ನೋಡ್ತಾ ಇದ್ದಾಗೆ ಮನಸ್ಸು ಹರಡ್ಬಿಡ್ಬೇಕಂತೆ, ಅದನ್ನು ನೋಡ್ತಾ ಇದ್ದಾಗೆ ಕಣ್ಣಗಲಾಗಬೇಕಂತೆ, ಅದನ್ನು ನೋಡ್ತಾ ಇದ್ದಾಗೆ ಮೂಗು ಬಿರಿಬೇಕಂತೆ, ಅದನ್ನು ನೋಡ್ತಾ ಇದ್ದಾಗೆ ಬಾಯಿ ತೆಗೆದು ಹಬ್ಬ ಇಂಥ ಮಾಲೆನ ಎಲ್ಲಿ ಸಿಗುತ್ತೆ ಈ ಮಾಲೆ? ಅದನ್ನು ಲಕ್ಷ್ಮಿ ಆ ವನಮಾಲೆಯ ಮಧ್ಯದಲ್ಲಿ ದೇವರ ಕುತ್ತಿಗೆಗೆ ಹಾಕ್ತಾಳೆ. ಕುತ್ತಿಗೆಗೆ ಹಾಕಿದಾಗ ವಿನೋದವಾಗಿ ದೇವರು ಲಕ್ಷ್ಮಿ ಜೊತೆ ಮಾತಾಡುವಾಗ ಅಂತಾನೆ, ಸ್ವಲ್ಪ ಸೈಡ್ಗೆ ಹಾಕು ನೀನು ಅಂತಾನೆ. ಯಾಕೆ ಗೊತ್ತಾ? ಅನಾದ್ಯನಂತ ಕಾಲಗಳಿಂದ ಕಮಲೆ ನೀನೇ ಕೂತಿದ್ಯಾ ಇಲ್ಲಿ, ನಿನ್ನ ಮೇಲೆ ಮಾಲೆ ಯಾಕೆ ಅಂತಾನಂತೆ ದೇವರು. ನಿಜವಾದ ಕಮಲೆಯ ಲಾಂಛಿತ, ಕಮಲ ಲಾಂಛತ ಲಾಂಛಿತ ವಿಷ್ಣು. ರಂಗನಾಥ ದೇವರ ಸ್ತೋತ್ರವನ್ನು ಮಾಡಬೇಕಾದ್ರೆ ಬ್ರಹ್ಮದೇವರು ಹೇಳುವಂಥ ಮಾತು ಸ್ಕಾಂದ ಪುರಾಣದಲ್ಲಿ, ಕಮಲ ಲಾಂಛತ ಲಾಂಛಿತ ವಿಷ್ಣು ಶೇಷ ಗೀಶ ಶಿವ. ಎಷ್ಟು ಜನ ಹೇಳ್ತಾರೆ ಗೊತ್ತಾ? ಕಮಲ ಲಾಂಛತ ಲಾಂಛಿತ ವಿಷ್ಣು, ಕಮಲೆಯ ಲಾಂಛನದಿಂದ ಲಾಂಛಿತನಾದ ವಿಷ್ಣು ಆನಂದವಾಗಿ ಶೇಷ ಮಂಚದಲ್ಲಿ ಲಕ್ಷ್ಮಿ ಇಲ್ಲದೆ ಮಲ್ಕೊಂಡ್ಬಿಟ್ಟಿದ್ದಾನೆ. ಅದೇ ಆಶ್ಚರ್ಯ. ಅವಾಗಂತಾರೆ ಪಾದ ಬುಡದಲ್ಲಿ ಲಕ್ಷ್ಮಿ ಇಲ್ಲದೆ ಇದ್ರೂ ಕೂಡ ಎದೆಯಲ್ಲಿ ಕೂತಿದ್ದಾಳೆ.
ಬೇರೆ ಕ್ಷೇತ್ರಗಳಲ್ಲೆಲ್ಲ ಎಷ್ಟು ಜನ ಹೇಳ್ತಾರೆ ಗೊತ್ತಾ, ಪುರಾಣದಲ್ಲಿ ರಂಗನಾಥ ದೇವರ ಸ್ತೋತ್ರವನ್ನು ಪ್ರಸಂಗ ಬಂತು ಅಂತ ಹೇಳೋದಷ್ಟೇ. ಆ ದೇವಿ ಎಲ್ಲ ಕ್ಷೇತ್ರಗಳಲ್ಲಿ ಕಾಲನ್ನು ಒತ್ತುತ್ತಾ ದೇವರ ಸೇವೆ ಮಾಡ್ತಾ ಇದ್ರೆ, ಇಲ್ಲಿ ಮಾತ್ರ ತಾನು ಸ್ತೋತ್ರವನ್ನು ಮಾಡ್ತಾ ಎದೆಯಲ್ಲಿ ಕೂತು ಬಾಯಲ್ಲಿ ಸ್ತೋತ್ರವನ್ನು ಹೇಳ್ತಾ ದೇವರ ಕಿವಿ ಹತ್ರ ಕೂತಿದ್ದಾಳೆ. ಅದಕ್ಕೊಂದು ಬ್ರಹ್ಮದೇವರು ಒಂದು ಸೂಚಕವನ್ನು ಹೇಳ್ತಾರೆ. ಬೇರೆ ಕಡೆ ಸಹಸ್ರ ವದನಶೇಷ ಪಂಚವೇದಾನ್ ಪಠಂತವ, ಅದೆಲ್ಲ ತೀರ್ಥ ಪ್ರಬಂಧ ರಾಜರು ಸಾರ ಮಾಡ್ತಾರೆ. ಅದನ್ನು ಆಗಮಗಳಲ್ಲಿ ರಂಗನಾಥ ದೇವರ ಸ್ತೋತ್ರ ಹೇಳುವಾಗ ಬಂದಿದ್ದು, ಶೇಷದೇವರಿಗೆ 1000 ಹೆಡೆಗಳಲ್ಲಿ ದೇವರನ್ನು ಮಲಗಿಸಿಕೊಂಡು ಶಾಸ್ತ್ರಾನುವಾದ ಮಾಡಬೇಕು ಅಂತ ಆಸೆ ಅಂತೆ. ಒಬ್ಬೊಬ್ರಿಗೆ ಒಂದೊಂದು ಆಸೆ. ಶೇಷದೇವರಿಗೆ ಏನು ಆಸೆ? ತನ್ನ ಮೇಲೆ ದೇವರನ್ನು ಮಲಗಿಸಿಕೊಂಡು 1000 ಹೆಡೆ 2000 ಬಾಯಿಗಳಿಂದ ಸ್ವಾಮಿಯ ಗುಣವನ್ನು ನನಗೆ ಎಷ್ಟು ಗೊತ್ತೋ ಅನುವಾದ ಮಾಡಬೇಕು ಅಂತ ಆಸೆ. ಅದಕ್ಕೆ ದೇವರಂದ, ಎಲ್ಲ ಭಕ್ತರು ಕಾಯ್ತಾ ಇರ್ತಾರಪ್ಪ, ನಾನೇ ನಿರ್ಮಾಣ ಮಾಡ್ಕೊಂಡಿದ್ದೀನಲ್ಲ ನನ್ನದ್ದೇ ಆದ ಒಂದು ರೂಪ ರಂಗ ಧಾಮ, ಅದರಲ್ಲಿ ನೀನು 5 ತಲೆ ರೂಪದಲ್ಲಿ ಕೂತ್ಕೊಂಡು ಸಹಸ್ರವದನ ಶೇಷ ಪಂಚವೇದಾನ್ ಪಠಂತವ, ಮತ್ತೆ ಸಹಸ್ರ ತಲೆಗಳಿಂದ ಅನಂತ ವೇದಗಳನ್ನು ನಾನು ಹೇಳೋದು ಹೇಗೆ? ಶೇಷದೇವರು ಕೇಳ್ತಾರೆ. ಅವ ರಂಗನಾಥ ಅನ್ನಂತೆ, ಅನಂತ ವೇದಗಳ ಸಾರಭೂತವಾದ ಮಹಾಭಾರತ ಒಂದು ಇಡುವ, 4 ವೇದ ಮಹಾಭಾರತ ಪ್ಲಸ್ ಇತಿಹಾಸ ಪುರಾಣಗಳು, ಅದನ್ನು ಹೇಳ್ತಾ ಇರು ನೀನು ಅಂತ ಅಂದ್ಬಿಟ್ಟಂತೆ. ನಾನು ಮಲಗಿರ್ತೀನಿ ಅಂತ. ಮತ್ತು ಎಷ್ಟು ತಲೆ ಇಟ್ಕೊಳ್ಳಿ ನಾನು? 5 ತಲೆ ಸಾಕು ನಿಂಗವಾಗ. 1000 ತಲೆ ಬೇಡ ಕಣಯ್ಯ ಶೇಷ. 5 ತಲೆಗಳಲ್ಲಿ 5 ವೇದಗಳನ್ನು 5 ರೂಪದ ನನ್ನನ್ನು ಸ್ತೋತ್ರ ಮಾಡುವ ನಿನ್ನ ನಾಲಿಗೆಗಳಿಂದ ಮುಖಗಳಿಂದ ಹೇಳ್ತಾ ಇರು. ಸ್ವಾಮಿ, ನನ್ನ ಜಡ್ಜ್ ಮಾಡೋರು ಯಾರು? ಚೆನ್ನಾಗಿ ಅನುವಾದ ಮಾಡಿದ್ನೋ ಇಲ್ವೋ ಅಂತ ಮಾರ್ಕ್ ಹಾಕೋರು ಯಾರು ಅಂದಾಗ, ಪಾದ ಕಮಲಗಳ ಬುಡದಲ್ಲಿ ಅವಳನ್ನು ಕೂಡಿಸ್ಕೊಳ್ಳೋದಿಲ್ಲ, ಇಲ್ಲಿರ್ತಾಳೆ ಅವಳು. ಇವಳು ನಿನ್ನ ಅನುವಾದವನ್ನು ಕೇಳಿ 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 ಸಂತೋಷ ಪಡ್ತಾ ಇರ್ತಾಳೆ. ಅವಳು ಸಂತೋಷ ಪಡ್ತಾಳೆ, ನಂಗೆ ಸಂತೋಷ ಕೊಡ್ತಾಳೆ, ನೀ ಅನುವಾದ ಮಾಡ್ತಾ ಇರು. ದೇವರು ಹೇಳುವಂಥ ಮಾತು, ಪಂಚಾಸ್ಯೋಭೂತ್ ದ್ವಿಜಕ್ವಶ್ಚ ತ್ವಾಂ ಕ್ಷೇತ್ರೇಣ ಸಮಂ ಸ್ತುವನ್. ಅದಕ್ಕೆ ವಾದಿರಾಜರ ಪ್ರಾರ್ಥನೆ, ಶೇಷಮಂಚದಲ್ಲಿ ನಾರಾಯಣ ಹೇಗೆ ಮಲಗಿದೆಯೋ ಹಾಗೆ ಮನಸ್ಸೆಂಬ ಶೇಷನ ಮೇಲೆ ರಂಗನಾಥ ಮಲಗಿಬಿಡು, ಶಾಸ್ತ್ರಗಳ ಅನುವಾದವನ್ನು ಕೇಳ್ತಾ ಇರು. ಆದ್ದರಿಂದ ಲಕ್ಷ್ಮಿ ಹೃದಯ ಕಮಲದಲ್ಲಿದ್ದಾಳೆ. ಆ ತಾಯಿ ಶ್ರೀವತ್ಸ, ಶ್ರೀ, ಅವಳ ಹೆಸರೇ ಶ್ರೀ. ಶ್ರೀ ಅಂದ್ರೇನು? ಎಲ್ಲವೂ ಇದೆ, ಪ್ರತಿಯೊಂದೂ ಇದೆ. ಬೇಡಿದವರಿಗೆ ಪ್ರತಿಯೊಂದನ್ನು ಕೊಡುತ್ತೆ. ಅವಳು ಕಣ್ಣಗಲ ಮಾಡ್ಕೊಂಡು ದೇವರನ್ನು ನೋಡ್ತಾ ಇದ್ದಾಳೆ, ಇವನು ಕಣ್ಣಗಲ ಮಾಡ್ಕೊಂಡು ನಿಂತಿದ್ದಾನೆ. ಅವರಿಬ್ಬರ ಕಣ್ಣಗಲವನ್ನು ಬ್ರಹ್ಮಾದಿಗಳು ನೋಡ್ತಾ ಕಣ್ಣಗಲ ಮಾಡ್ಕೊಂಡು ಸಂತೋಷ ಪಡ್ತಾ ಇದ್ದಾರೆ. ಅದನ್ನು ಮುಕ್ತರೆಲ್ಲ ದರ್ಶನ ಮಾಡ್ತಾ ಇದ್ದಾರೆ. ಊಟ ಮಾಡಬೇಕು ಅನ್ನೋ ಆಸೆ ಆಗಲ್ಲ, ನಿದ್ದೆ ಮಾಡಬೇಕು ಅನ್ನೋ ಆಸೆ ಆಗಲ್ಲ, ಮಲಗಬೇಕು ಅಂತಿಲ್ಲ, ಓಡಾಡಬೇಕು ಅಂತಿಲ್ಲ, ತಿರುಗಬೇಕು ಅಂತಿಲ್ಲ, ಕೂಡಬೇಕು ಅಂತಿಲ್ಲ. ಆದರೂ ಕೂಡ ಸ್ವರೂಪಭೂತವಾದ ಸುಖವನ್ನು ಅನುಭವಿಸ್ತಾ ಬಂಗಾರದ ಲೋಟದಲ್ಲಿ ಅಮೃತವನ್ನು ಕುಡಿತಾರೆ. ಅಮೃತವನ್ನು ಕುಡಿಯೋದ್ರಿಂದ ಮುಕ್ತರಿಗೆ ಆನಂದ ಇಲ್ಲ. ಅವರ ಆನಂದಕ್ಕೊಂದು ಸಾಧಕ ಅಮೃತ. ನಮಗೆ ಬಾಯಾರಿಕೆ ಆಯಿತು ಅಂತ ನೀರು ಕುಡಿಯೋದು, ಕುಡಿಬೇಕು ಅಂತ ಕುಡಿಯೋದು, ಹಾಗೆ ಯಾರೂ ಇಲ್ಲ. ಕುಡಿಬೇಕು ಅಂತ ಕುಡಿದೇನೆ, ಏನೋ ತಿನ್ನಬೇಕಲ್ಲ ಅಂತ ತಿಂದೆ, ಯಾರೂ ಇಲ್ಲ. ಮುಕ್ತರು ಮಾತ್ರ ಅವರ ಆನಂದವನ್ನು ಎಕ್ಸ್ಪ್ರೆಸ್ ಮಾಡಿಕೊಳ್ಳುವ ಕ್ರಮಗಳು ಓಡಾಡೋದು, ಮಲಗೋದು, ತಿನ್ನು. ಆದರೆ ಒಂದು, ತಿಂತಾ ಇರ್ತಾರೆ, ಅನ್ನದ ದೇವ್ರನ್ನ ನೋಡ್ತಾ ಇರ್ತಾರೆ, ಓಡಾಡ್ತಾ ಇರ್ತಾರೆ, ಓಡಾಟದಲ್ಲಿ ಭಗವಂತನನ್ನು ಕಾಣ್ತಾ ಇರ್ತಾರೆ. ಮಲಗಿರ್ತಾರೆ, ಮಂಚದ ಮೇಲೆ ತನ್ನ ಒಳಗೆ ಎಲ್ಲ ಕಡೆ ಸುರದ ಸುಖ ಅನುಭವಿಸ್ತಾ ಇರ್ತಾರೆ. ಮುಕ್ತ ಸ್ತ್ರೀ ಪುರುಷರು, ಮುಕ್ತ ಸ್ತ್ರೀ ಪುರುಷರ ಸುರತ ಮೈಥುನ ಸುಖವನ್ನು ದೇವತೆಗಳು ಋಷಿ ಮುನಿಗಳು ಹೊಗಳ್ತಾರೆ. ದೇವರು ಕಾಣ್ತಾ ಇರ್ತಾನೆ ಅವ್ರಿಗೆ. ಅದರಲ್ಲಿ ನಮ್ಮ ಕಲ್ಪನೆಗಿಲ್ಲ ನಮಗೆ. ಎಲ್ಲ ಚಿದಾನಂದಾತ್ಮಕವಾದದ್ದೇ. ಜಡ ಅನ್ನೋ ಪದಾರ್ಥವೇ ಇಲ್ಲ. ಮರ, ಗಿಡ, ಮನೆಗೆ ಅಲಂಕಾರಕ್ಕೆ ಇಟ್ಟ ಗಿಳಿಗಳು, ಮೆಟ್ಟಿಲು ಹತ್ಕೊಂಡು ಹೋಗ್ಬೇಕಾದ್ರೆ ನವರತ್ನದ ಮೆಟ್ಟಿಲು, ದಂತದ ಇದು ಎಲ್ಲವೂ ಜ್ಞಾನಾನಂದಮಯ, ಎಲ್ಲವೂ ಚಿದಾನಂದ. ಇದರ ಬಗ್ಗೆ ವಿಸ್ತಾರ ವ್ಯಾಖ್ಯಾನ ಬೇಕು ಅಂದರೆ ಎಷ್ಟನೇ ಸರ್ಗ? ಆರಂಭ ಶ್ಲೋಕ ಯಾವುದು? ಇರಲಿ, ಆಮೇಲೆ ಹೇಳಿ, ಪರವಾಗಿಲ್ಲ. ಶೇಷದೇವರು
ಸನಕಾದಿಗಳ ಜೊತೆಯಲ್ಲಿ ಹಿಂಟ್ ಕೊಟ್ಟೆ, ಯಾರಿಗಾರು ಗೊತ್ತಿದ್ದು ಹೇಳಿ. ಶೇಷದೇವರು ಸನಕಾದಿಗಳ ಜೊತೆಯಲ್ಲಿ ಪಾಠ ಪ್ರವಚನವನ್ನು ಕೇಳಿ ವಾಪಸ್ ಹೋಗುವಾಗ ಏನು ಬೆಳಕು ಬಂತು ಅಂತನ್ನುವಾಗ ಅದು ಶೇಷದೇವರು ಪಾಠ ಕೇಳಲಿಕ್ಕೆ ಬಂದರು. ನನ್ನ ಭಾಷ್ಯದ ಅಧ್ಯಯನದಿಂದ ಬರುವ ಮೋಕ್ಷವನ್ನು ಸನಕಾದಿಗಳು ವರ್ಣನೆ ಮಾಡಿ ಅಂತ ಪ್ರಾರ್ಥನೆ ಮಾಡಿದಾಗ ವರ್ಣನೆ ಮಾಡಿದರು. ಎಷ್ಟು ವಿಸ್ತಾರ ವೈಕುಂಠದ ವರ್ಣನೆ! ಅಷ್ಟೇ. ಅತ್ಯಾಶ್ಚರ್ಯ ಭೂಮಿ, ಆಶ್ಚರ್ಯಗಳಿಗೆ ಆಶ್ಚರ್ಯ, ಅತ್ಯಾಶ್ಚರ್ಯ. ಮನಸ್ಸಿಗೂ ನಿಲ್ಕೋದಿಲ್ಲ, ಮಾತಿಗೂ ನಿಲ್ಕೋದಿಲ್ಲ. ಅದನ್ನು ದೇವರು ಏನು ಮಾಡ್ತಾನೆ? ಬನ್ನಿ, ನನ್ನ ಮನೆಗೆ ಬನ್ನಿ, ಸ್ವಾಗತ ಅಂತ ಕರೆದಿದ್ದಾನೆ. ದೇವರ ಇನ್ವಿಟೇಷನ್ ನಾವು ಸ್ವೀಕಾರ ಮಾಡ್ಕೊಂಡಿದ್ದೀವೋ ಇಲ್ವೋ ಗೊತ್ತಿಲ್ಲ. ಬ್ಲೂಟಿಕ್ ಆಗಿರಬೇಕು. ವಾಟ್ಸಪ್ಪಲ್ಲಿ ಕಳಿಸಿದಾಗ ಬ್ಲೂಟಿಕ್ ಆಗಿದ್ರೆ ನೋಡಿದ್ದೀವಿ ಅಂತ. ದೇವರು ವಾಟ್ಸಪ್ ಮಾಡಾಗಿದೆ, ಮೆಸೇಜ್ ಮಾಡಾಗಿದೆ. ನಾವು ಬ್ಲಾಕ್ ಮಾಡಿದ್ದೀವೋ ದೇವರನ್ನ, ಮ್ಯೂಟ್ ಮಾಡಿದ್ದೀವೋ ಗೊತ್ತಿಲ್ಲ. ಬ್ಲಾಕ್ ಮಾಡಿದರೆ ಏನೂ ಮಾಡೋಕ್ಕಾಗಲ್ಲ, ಮ್ಯೂಟ್ ಮಾಡಿದರೆ ಮ್ಯೂಟ್ ಓಪನ್ ಮಾಡ್ಕೊಳ್ಳಿ. ಬ್ಲೂಟಿಕ್ ಕಂಡ್ರೆ ನಾವು ದೇವರ ಕಡೆಯವರು, ನಾನು ದೇವರ ಕಡೆಯವರು ಅಂದ್ಕೊಂಡ್ರೆ ಪ್ರಯೋಜನ ಇಲ್ಲ. ದೇವರು ನನ್ನ ಭಕ್ತ ಅವನು ಅಂತ ಅನ್ಕೋಬೇಕು. ಆದ್ದರಿಂದ ಮುಕ್ತ, ಮುಕ್ತಿ, ಮುಕ್ತರು, ಮುಕ್ತ ನಿಯಾಮಕ. ಆದ್ದರಿಂದ ಮುಕ್ತೇಶ ದೀನಬಂಧೋ ಅಂತಾರೆ ದಾಸರು. ಮುಕ್ತೇಶ ಅಪ್ಪ ನೀನು, ಮುಕ್ತ ನಿಯಾಮಕ. ಇಂತಹ ಮುಕ್ತ ಲೋಕದಲ್ಲಿ ನಿಯಾಮಕನಾಗಿರುವ ದೇವರು ಹೇಗಿದ್ದಾನೆ ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡಬೇಕಲ್ಲ. ಯಾರು ಉತ್ತರ ಕೊಡೋರು? ಉತ್ತರ ಕೊಟ್ಟರು ಯಮಧರ್ಮರಾಜರು ನಚಿಕೇತನಿಗೆ. ಅದಕ್ಕೋಸ್ಕರ ಉಪನಿಷತ್ತು ಹೇಳಿತು, ಮುಕ್ತ ನಿಯಾಮಕನಾದ ಭಗವಂತನ ಬಗ್ಗೆ ಯಮ ನಚಿಕೇತನಿಗೆ ಹೇಳಿಬಿಟ್ಟ. ನಾವು ಅಷ್ಟೇ ಪ್ರವಚನ ಮಾಡುವಾಗ ಹೇಳಿಬಿಟ್ರು. ಏನು ಹೇಳಿದ? ನಾವಲ್ಲಿ ಹೋದಾಗ ಗೊತ್ತಾಗುತ್ತೆ, ಅನುಭವಕ್ಕೆ ಬರುತ್ತೆ ಮುಕ್ತ ಲೋಕದ. ಆದ್ದರಿಂದಲೇ ಮುಕ್ತರಿಗೆ ಅಲ್ಲಿ ಹೋದ ಮೇಲೆ ಇಲ್ಲಿದ್ದೆಲ್ಲ ನೆನಪಾಗಿ ನಗ್ತಾ ಇರ್ತಾರಂತವ್ರು. ಅಲ್ಲೆಲ್ಲೋ 1 ಲಕ್ಷ ರೂಪಾಯಿ ಸಾಲ ತೀರ್ಸೋಕ್ಕೋಸ್ಕರ ಊರೆಲ್ಲ ಒದ್ದಾಡ್ಬಿಟ್ಟಿರ್ತಾರೆ. ಮಠಕ್ಕೆ ಹೋಗಿದ್ದೆ, 12:30 ಮಠಕ್ಕೆ ಫೋನ್ ಮಾಡಿದೆ. ಮುಕ್ತ ಆಲೋಚನೆ ಮಾಡ್ತಾ ಕೂತಿರ್ತಾನಲ್ಲಿ. ಶ್ರೀರಂಗಕ್ಕೆ ಬಂದ್ಬಿಟ್ಟಿದ್ದೀನಿ, 12:15ಗೆ 12:20ಕ್ಕೆ ಎಲೆ ಹಾಕಿಬಿಡ್ತೀನಿ ಅಂತಂದ್ರು. ಹೆಂಗೆ ಓಡದೆ ಗೊತ್ತಾ ನಾನು ಊಟಕ್ಕೆ? ಮುಕ್ತ ನೆನಪು ಮಾಡ್ಕೊಂಡಾಗ ನಗು ಬರುತ್ತೋ ಇಲ್ವೋ ಅವನಿಗೆ? ಸ್ನಾನ ಮಾಡಿದೆ, ಬಿದ್ದೆ. ನಾವು ಯಾವುದನ್ನು ಅತ್ಯಂತ ದೊಡ್ಡ ದುಃಖ ಅಂತ ಅನುಭವಿಸ್ತೀವೋ, ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಎಷ್ಟು ಕಷ್ಟ ಅನುಭವಿಸ್ತೀವೋ, ಅದೆಲ್ಲವನ್ನು ಮುಕ್ತ ಯಾಕೆ ಅವನು ಮುಕ್ತ, ಬದ್ಧ ಅಲ್ಲ. ಎಲ್ಲವನ್ನ ಕಳಚ್ಕೊಂಡು ಹೋಗಿದ್ದಾನೆ. ಪೊರೆ ಕಳಚಿದ ಹಾವು ತನ್ನ, ಅದಕ್ಕೆ ಮತ್ತೆ ವಾಪಸ್ಸಿಲಿಗೆ ಬರಲ್ಲ. ಯದ್ಗತ್ವ ನ ನಿವರ್ತಂತೆ. ಯಾವ ಕ್ಷೇತ್ರಕ್ಕೆ ಹೋಗಿ ಮತ್ತೆ ವಾಪಸ್ಸು ಬರೋದಿಲ್ವೋ ಅದು ನನ್ನ ಮನೆ. ದೇವರು ಹೇಳೋ ಮಾತು. ನಾವೇನಾದರೂ ನಮ್ಮ ಮನೆಗೆ ಬಂದರೆ ವಾಪಸ್ ನೀವು ಹೋಗಲ್ಲ ಅಂದರೆ ಹೋಯ್ತು, ಒಂದು ಕೊಲೆ ಮಾಡಾಕ್ಬಿಡ್ತಾರೆ, ಇಲ್ಲ ಊಟದಲ್ಲಿ ವಿಷ ಹಾಕಿಟ್ಬಿಡ್ತಾನೆ ಅಂತ ಅರ್ಥ. ನಿಮ್ಮ ಮನೆ ಸಾವಾಸನೆ ಬೇಡಪ್ಪ ಅಂದ್ಬಿಡ್ತೀವಿ ನಾವು. ದೇವರಂತಾನೆ, ನಮ್ಮ ಮನೆಗೆ ಬಂದರೆ ನೀವು ವಾಪಸ್ ಹೋಗಲ್ಲ. ಯದ್ಗತ್ವ ನ ನಿವರ್ತಂತೆ ತತ್ ಧಾಮ ಪರಮಂ ಮಮ. ನನ್ನ ಮನೆಯಂಥ ಮನೆ ಲೋಕದಲ್ಲಿ ಎಲ್ಲೂ ಇಲ್ಲ. ಆದ್ದರಿಂದಲೇ ಬ್ರಹ್ಮಸೂತ್ರದ ಕೊನೆಯ ಸೂತ್ರ ಅನಾವೃತ್ತಿ ಶಬ್ದಾತ್, ಅನಾವೃತ್ತಿ ಶಬ್ದಾತ್. ಮತ್ತೆ ಬರಲ್ಲ, ಮತ್ತೆ ಬರಲ್ಲ, ಮತ್ತೆ ಬರೋದೇ ಇಲ್ಲ. ಅಂಥ ಊರು ಅದು ವೈಕುಂಠ. ಆ ವೈಕುಂಠದಲ್ಲಿ ಲಕ್ಷ್ಮೀ ಧರಾ ಸಹಿತನಾದ ಸ್ವಾಮಿ ನಾರಾಯಣ ಮುಕ್ತಾನಾಂ ಪರಮಾಗತಿ. ಎಲ್ಲ ಮುಕ್ತರ ಆನಂದಕ್ಕೆ ಕಾರಣನಾಗಿ, ಮುಕ್ತ ಸ್ತುತ್ಯನಾಗಿ, ಮುಕ್ತ ಪ್ರೇರ್ಯನಾಗಿ, ಮುಕ್ತ ನಿಯಾಮಕನಾಗಿ, ಮುಕ್ತೇಶನಾಗಿ, ಮುಕ್ತಾಮಣಿ ವಿಭೂಷಿತನಾಗಿ ನಾರಾಯಣ ನಿಂತಿದ್ದಾನೆ. ಅಂಥ ನಾರಾಯಣನನ್ನು ಪಡೆದುಕೊಳ್ಳುವ ಸಾಧನವೇ ಶ್ರೀಮದ್ಭಾಗವತ ಅಲ್ವಾ? ನಾವು ಹೇಳಿದ್ರು ಇಂಟ್ರೊಡಕ್ಷನ್ನೇ ಮುಗಿದಿಲ್ಲ ಭಾಗವತದ್ದಿನ್ನು, ನೀವು ಕಥೆ ಯಾವಾಗ ಹೇಳ್ತೀರಾ ಅಂತ ಕೇಳಿದ್ರೆ ಇಂಟ್ರೊಡಕ್ಷನ್. ಭಾಗವತದ ಪರಿಚಯ, ಭಾಗವತದ ಪರಿಚಯ ಕಥೆಗಳ ಮಾಧ್ಯಮದಲ್ಲೂ ಆಗತ್ತೆ, ಪ್ರಮೇಯ ಮಾಧ್ಯಮದಲ್ಲೂ ಆಗತ್ತೆ, ಆಗಬೇಕು. ಕಥಾ ಮಾಧ್ಯಮವೂ ಬೇಕು, ಪ್ರಮೇಯ ಮಾಧ್ಯಮವೂ ಬೇಕು. ನಮ್ಮ ಯೋಗ್ಯತೆಗೆ ಎಷ್ಟು ಬೇಕೋ ಅಷ್ಟು ಒಳಗೆ ಹೋಗ್ತಾ ಇರುತ್ತೆ. ಆದ್ದರಿಂದಲೇ ಭಾಗವತ ರಸ ಅನ್ನೋದಿದೆ ಅಲ್ಲ, ಒಬ್ಬೊಬ್ಬರ ಬಾಯಲ್ಲಿ ಭಾಗವತವನ್ನು ಕೇಳೋದ್ರಿಂದ ಒಂದೊಂದು ರುಚಿ. ಯಾರ ಭಾಗವತವೂ ವ್ಯರ್ಥ ಅಂತಿಲ್ಲ ನೋಡಿ ಪ್ರಪಂಚದಲ್ಲಿ.
ಒಂದೊಂದು ಮುಖ, ಒಬ್ಬೊಬ್ಬರು ಹೇಳುವ ಭಾಗವತಕ್ಕೆ ಒಂದೊಂದು ಮುಖ. ಅದರಲ್ಲಿ ನಮಗೆ ಯಾವುದು ಇಂಟ್ರೆಸ್ಟೋ ಅದು ನಮಗಿಷ್ಟ ಅಂತ ಅನ್ಸುತ್ತೆ. ಆದ್ದರಿಂದ ಶ್ರೀಮದ್ ಭಾಗವತ ಜ್ಞಾನಿಗಳು ಅಪೇಕ್ಷೆ ಪಡುವ ದುಡ್ಡು. ಬಡವರ ದುಡ್ಡು ಯಾರು? ಭಾಗವತ. ಯದ್ವೈಷ್ಣವಾನಾಂ ಧನಂ ನಿರ್ಧನಾನಾಂ ಧನಂ ಭಾಗವತಂ ಅಂತ. ದುಡ್ಡಿಲ್ಲದವರ ದುಡ್ಡು ಯಾವುದು ಗೊತ್ತಾ? ಇದೆ. ಯಾಕೆ ಹೇಳಿ? ಮೋಕ್ಷದ ಸುಖವೆನ್ನುವ ನವರತ್ನ ಮಣಿಗಳು ಕೈ ತುಂಬ ಇದೆ. ಆದರೆ ಈ ಲೋಕದಲ್ಲಿ ವ್ಯಾಪಾರವೇ ಆಗಲ್ಲ. ಏನು ಮಾಡೋಣ? ಈ ಲೋಕದ ಜನಕ್ಕೆ ಅದರ ಬೆಲೆ ಗೊತ್ತಿಲ್ಲ. ಮಾರಾಟ ಮಾಡೋಣ ಅಂದರೆ ಮಾರಾಟ ಮಾಡಿ ತಗೊಳ್ಳೋ ದುಡ್ಡು ಯಾರ ಹತ್ರನೂ ಇಲ್ಲ. ಅದಕ್ಕೆ ಜ್ಞಾನಿಗಳು ಯಾವತ್ತೂ ಬಡವರಾಗೇ ಇರ್ತಾರೆ. ಅವರ ಬಡತನ ಲೌಕಿಕ ಬಡತನ, ಆಧ್ಯಾತ್ಮಿಕ ಶ್ರೀಮಂತಿಕೆಯಲ್ಲಿ ಮುಳುಗಿ ಹೋಗಿರ್ತಾರೆ. ಅವರಷ್ಟು ಶ್ರೀಮಂತರು ಜಗತ್ತಿನಲ್ಲಿ ಯಾರೂ ಇಲ್ಲ. ಯಾಕೆ? ಸರ್ವರಸ ಸರ್ವಸಾರಭೂತನಾದ ಸ್ವಾಮಿ ಕೈಯಲ್ಲಿದ್ದಾನೆ. ಆದ್ದರಿಂದ ವೈಕುಂಠ, ಮುಕ್ತಲೋಕ, ಮುಕ್ತರು ಈ ರೀತಿಯಲ್ಲಿ ವಿರಾಜಮಾನರಾಗಿರ್ತಾರಪ್ಪ. ಇದು ನಮ್ಮಪ್ಪ ನನಗೆ ಉಪದೇಶ ಮಾಡಿದ ಭಾಗವತದ ಸಾರ. ಪರೀಕ್ಷಿತ, ಆನಂದ ಆಯ್ತಾ ಅಂತಂದರು. ಸ್ವಾಮಿ, ಒಂದು ವಾರ ಅಲ್ಲ, ಮೊದಲನೇ ದಿನಕ್ಕೆ ಕಳಿಸ್ಬಿಟ್ರಿ ನನ್ನ ಮೋಕ್ಷಕ್ಕೆ ಅಂತ. ಹೇಗಿರುತ್ತೆ ನೋಡಿ. ಅಂದರೆ ವರ್ಣನೆಗಳನ್ನು ಕೇಳುವಾಗಲೇ ಆನಂದ ಆಗುತ್ತೆ ಎನ್ನುವಾಗ ಆ ಲೋಕ ಏನಾದರೂ ಮಾಡಿ ನಾವು ಪಡಿಲೇಬೇಕು ಅನ್ನುವ ಹಪಹಪಿ ಬರಬೇಕು ನಮಗೆ. ನಾನು ವೈಕುಂಠಕ್ಕೆ ಹೋಗಲೇಬೇಕು ರೀ. ಸಮಾಜ ಆಡ್ಕೊಂಡು ನಗುತ್ತೆ, ವೈಕುಂಠ ಸಮಾರಾಧನೆಗಳಾಗೋಗುತ್ತೆ. ಎಷ್ಟು ವೈಕುಂಠ ಸಮಾರಾಧನೆ ಆಗೋಗಿದೆಯೋ ನಮಗೆ ಗೊತ್ತಿಲ್ಲ. ವೈಕುಂಠನ ಸಮಾರಾಧನೆ ಆಗಬೇಕು. ವೈಕುಂಠ ಸಮಾರಾಧನೆ ಮಾಡಿಕೊಂಡವರು ವೈಕುಂಠನ ಸಮಾರಾಧನೆ ಮಾಡಿದರೆ ಅವ್ರು ವೈಕುಂಠಕ್ಕೆ ಹೋಗೋದು. ದೇವರು ಯಾರು ಅಂತಲೇ ಗೊತ್ತಿಲ್ಲ ಅಂದರೆ ವಡೆ ಪಾಯಸ ಒಳಗೆ ಹೋಯ್ತಷ್ಟೆ. ಅದರಿಂದ ನಮ್ಮ ಜೀವನ ನಿತ್ಯ ವೈಕುಂಠ ಸಮಾರಾಧನೆ ಆಗಬೇಕು. ನಾನು ಹೇಳ್ತೀನಿ, ನಿತ್ಯ ವೈಕುಂಠ ಸಮಾರಾಧನೆ. ಆಮೇಲೆ ಪಿಂಡ ಇಟ್ಬಿಡ್ಬೇಕು ಆಚಾರ ಎಲ್ಲ. ವೈಕುಂಠ ನಾಮಕನಾದ ನಾರಾಯಣನ ಆರಾಧನೆ ನಮ್ಮ ಮನೇಲಿ ಆಯಿತು ಅಂದರೆ ಅದೇ ವೈಕುಂಠ ಸಮಾರಾಧನೆ ಆಗಬೇಕಲ್ವ ಮನೆ ಮನೆಗಳಲ್ಲಿ. ಈ ದೃಷ್ಟಿಯಲ್ಲಿ ಶುಕಾಚಾರ್ಯರು ಕೇಳ್ತಾರೆ, ಅಪ್ಪ ಏನು ಮರಿ ಅಂತ. ನೀರು ಬಂತು ಕಣ್ಣಲ್ಲಿ, ಅಶ್ರುಪೂರ್ಣ, ಕಣ್ಣಲ್ಲಿ ನೀರು ಬಂತು. ಕೈ ಮುಗಿದ, ಸ್ವಾಮಿ ದೇವರ ಮಹಿಮೆ ಎಷ್ಟು ಅಪಾರವಾಗಿದೆ, ನನಗಿನ್ನೂ ವಿಸ್ತಾರವಾಗಿ ಹೇಳಬೇಕಲ್ಲ. ಅದಕ್ಕಂತಾರೆ ದೇವರ ಮಹಿಮೆ ಇದು, ಇನ್ನೂ ಅನಂತವಾದ ಮಹಿಮೆಗಳಿದೆ. ಬ್ರಹ್ಮದೇವರಿಗೂ ಕೂಡ ಅನಂತ ವರ್ಷಗಳಲ್ಲಿ ದೇವರ ಮಹಿಮೆಯನ್ನು ಪೂರ್ಣವಾಗಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಬ್ರಹ್ಮದೇವರಿಗೆ ಯಾಕೆ? ಲಕ್ಷ್ಮಿಗೆ, ವೇದಗಳಿಗೆ ಸಾಧ್ಯ ಇಲ್ಲ. ವೇದಗಳಿಗೆ ದೇವರನ್ನು ಹೇಳಲಿಕ್ಕೆ ಆಗೋದಿಲ್ಲ. ಬ್ರಹ್ಮದೇವರು ಯಾವ ಲೆಕ್ಕ? ಆದ್ದರಿಂದ ನಾನು ನಿಂಗೇನು ಹೇಳಲಿಕ್ಕೆ ಹೊರಟಿದ್ದೀನಿ ಗೊತ್ತಾ? ನಿನ್ನ ಮುಂದೆ ಎರಡು ಇಡ್ತೀನಿ. ಈ ದಾರಿ, ಬೆಳಗ್ಗೆ ಏನು ಸಾಯಂಕಾಲದಲ್ಲಿ ಕೇಳೋದಲ್ಲ, ಈ ದಾರಿ ಮೋಸ್ಟ್ ಟಫೆಸ್ಟ್ ದಾರಿ. ಬೇಡ ರೀ, ಗೋಪುರ ನೋಡ್ಕೊಂಡು ಹೋಗ್ಬಿಡ್ತೀವಿ ಊರಿಗೆ. ನಾವು ಗೋಪುರ ನೋಡಿದ್ರೆ ಒಂದೇ, ದೇವರು ನೋಡಿದ್ರೆ ಹಂಗೆ ಹೇಳ್ತಾನೆ, ಗೋಪುರ ದರ್ಶನಂ ಪಾಪನಾಶನ. ಏನು ಭಕ್ತಿ ಭಾವ ಬಾಯಿಂದ ಬಂದೇ ಬಿಡುತ್ತೆ ನಮಗೆ. ಹೋಗಿ ಪ್ರಯತ್ನ ಮಾಡಯ್ಯ ದರ್ಶನ ಮಾಡೋಕ್ಕೆ. ನೀವು ಪ್ರಯತ್ನವೇ ಮಾಡಿದೆ ಗೋಪುರ ದರ್ಶನ ಪಾಪನಾಶನ ಅಂದ್ರೆ ಅರ್ಥ ಏನು? ಪ್ರಯತ್ನ ಪಟ್ಟು ದರ್ಶನ ಆಗಲಿಲ್ಲ ಅಂದ ಗೋಪುರ ನೋಡು. ನೀನು ಪ್ರಯತ್ನವೇ ಪಡೆದೆ. ಹಿಂಗೆ ಅಂದವೇ ಹೋಗ್ತಾ ಇದ್ದೆ, ಅಲ್ಲಿ ಬ್ರಿಡ್ಜ್ ಮೇಲೆ ಶ್ರೀರಾಮ ಗೋಪುರ ಕಾಣುತ್ತೆ, ರಂಗ ರಂಗ ಅಂದ್ಕೊಂಡೆ ಹೊಟ್ಟೋದೆ ನಾನು ಅಂದರೆ ಆಗಲ್ಲ. ನೀನು ಪ್ರಯತ್ನ ಪಡು. ಪ್ರಯತ್ನ ಪಟ್ಟಾಗ ಅಚರ್ವಾತು ಪ್ರಯತ್ನಮೇಕಮಗ್ರತೋ ನಿಧಾಯ ಭೂತಿಮಾಪ್ನುಮಃ. ಸಾಧನೆಯ ಮಾರ್ಗ ಅಂದ್ರೆ ಏನು ಗೊತ್ತಾ? ಬಂಡೆಗಲ್ಲಿಗೆ ತಲೆಯನ್ನು ಕುಟ್ಟಿ ಹೊಡೆಯೋದು. ನೋಡ್ಕೊಂತೀವಿ, ಬಂಡೆಗಲ್ಲು ಅಂತ ಹೊರಗಡೆ ಕಣ್ಣಿಗೆ ಕಾಣ್ತಾ ಇರುತ್ತೆ ಅಷ್ಟೇ. ಅದು ಬಂಡೆ ಎಲ್ಲ, ಹೂವಿನ ರಾಶಿ. ಅದನ್ನು ತಲೆ ಒಡೆಯೋ ತನಕ ಇದು ಹೂವು ಅಂತ ಗೊತ್ತೇ ಆಗಲ್ಲ ನಮಗೆ. ಕಣ್ಣಿಗೆ ಏನಂತ ಕಾಣ್ತಾ ಇದೆ? ದೊಡ್ಡ ಕಲ್ಲಿನ ಬಂಡೆ ಥರ ಕಾಣ್ತಾ ಇದೆ. ಒಂದ್ಸಲ ನೀವು ತಲೆ ಒಡೆದು ಬಿಟ್ರೆ ರಕ್ತ ಬಂದೋಗಿ ಸತ್ತೇ ಹೋದೆ ಅಂದ್ಕೊಂಡ್ರೆ ಒಳಗೆ ತೂರ್ಕೊಂಡು ಹೊರಟಾಗಿರ್ತೀವಿ ಹುಡುಗರು. ಸಾಧನೆ ಮಾರ್ಗ ಅಂದ್ರೆ ಅಷ್ಟೆ. ಇನ್ನೊಂದು ಮಾರ್ಗ ಯಾವ್ದು ಸ್ವಾಮಿ ಅಂತಂದ? ದುಡ್ಡು ಬೇಕು, ಆಯುಸ್ಸು ಬೇಕು, ಬ್ರಹ್ಮವರ್ಚಸ್ಸು ಬೇಕು, ಅದು ಬೇಕು, ಇದು ಬೇಕು, ವಿದ್ಯೆ ಬೇಕು, ಕಾಂತಿ ಬೇಕು. ಅದೊಂದು ವರ್ಗ ಇದೆ. ಆ ವರ್ಗಕ್ಕೋಸ್ಕರವಾಗಿ ಶುಕಾಚಾರ್ಯರು ಒಂದು ಅಧ್ಯಾಯವನ್ನು ಮೀಸಲಾಗಿಟ್ಟರು. ಬ್ರಹ್ಮವರ್ಚಸ ಕಾಮಸ್ತು ಯಜೇತ ಬ್ರಹ್ಮಣಸ್ಪತಿ ಇಂದ್ರಮಿಂದ್ರಿಯ ಕಾಮಸ್ತು ಪ್ರಜಾಕಾಮ ಪ್ರಜಾಪತಿ ವಿದ್ಯಾಕಾಮಸ್ತು ಗಿರಿಶಂ ದಾಂಪತ್ಯರ್ಥೇ ಉಮಾಂ ಸತಿ. ಇಷ್ಟುದ್ದ ಯಾವ ಯಾವ ದೇವತೆಗಳ ಉಪಾಸನೆ ಮಾಡೋದ್ರಿಂದ ಏನೇನು ಫಲ ಬರುತ್ತೆ? ಗುರುವಾರದಿಂದ ಶುಕ್ರವಾರ ತನಕ ಕೆಲವರಿಗೆ,
ನಮಗೆ ಗುರುವಾರ ಶುಕ್ರವಾರ ಮಾತ್ರ ಸಾಕು ಅಂತ ಕೆಲವರು, ನಮಗೆ ಭಾನುವಾರದಿಂದ ಶನಿವಾರದ ತನಕ ಬೇಕು ಅಂತ ಕೆಲವರು, ನಮಗೆ ಶನಿವಾರ ಮಾತ್ರ ಸಾಕು ಅನ್ನೋರು ಕೆಲವರು. ನಮ್ಮ ಮನೆ ದೇವರು ಆಂಜನೇಯ, ಮಂಗಳವಾರನೋ ಶನಿವಾರನೋ ಅನ್ನೋ ಕನ್ಫ್ಯೂಷನ್ನಲ್ಲೇ ಜನ್ಮ ಕಳೆಯೋರು ಹಲವರು ಹೋಗ್ತಾರೆ. ಇನ್ನು ಚಾತುರ್ಮಾಸ್ಯ ಮಾಡಬೇಕಾದಂಥದ್ದು ಮೊದಲನೇ ವ್ರತಕ್ಕೆ ಏನು ಬರುತ್ತೆ ಅನ್ನೋದನ್ನ ನಿರ್ಧಾರ ಮಾಡ್ಕೊಳ್ಳೋಷ್ಟೊತ್ತಿಗೆ 150 ಚಾತುರ್ಮಾಸ್ಯ ಆಗೋಗಿರುತ್ತೆ. ಇವರಿಗೆ ಬಾಳೆಹಣ್ಣು ಬರುತ್ತಾ, ಮಾವಿನ ಹಣ್ಣು ಬರುತ್ತಾ, ತೆಂಗಿನಕಾಯಿ ಬರುತ್ತಾ ಅನ್ನೋ ಅಷ್ಟೊತ್ತಿಗೆ ಕ್ಷೀರ ವ್ರತ ಮುಗಿದಾಯ್ತು. ಇದರಲ್ಲಿ ನಾವು ಡಿಕಾಕ್ಷನ್ ಕುಡಿದ್ರೆ ಮಡಿಗೆ ಬರುತ್ತಾ, ಹಾಲು ಕುಡಿಬೇಕಾ ಅನ್ನೋದ್ರಲ್ಲೇ ಹಾಲು ದಧಿ ಮೊಸರು ವ್ರತ ಎಲ್ಲ ಮುಗಿದಾಯ್ತು. ಚೆನ್ನಾಗಿ ಕಡಿದು ಮೊಸರು ಮಾಡಬೇಕಾ, ನೀರು ಮೊಸರು ಹಾಕ್ಬೇಕಾ, ವ್ರತ ಮುಗೀತು. ನಮ್ದೆಲ್ಲ ಏನು ಅಂತಂದ್ರೆ ಸಾಧಕವಾದ ಪದಾರ್ಥಗಳು ಯಾವುದು ಅಂತ ಹುಡ್ಕೋದ್ರಲ್ಲೇ ಜೀವನ ಹೋಗ್ತಾ ಇದೆ, ಸಾಧನೆ ಆಗ್ತಾ ಇಲ್ಲ. ಸಾಧಕ ಪದಾರ್ಥಗಳನ್ನು ಸಂಪಾದನೆ ಮಾಡ್ಕೊಳ್ಳೋದ್ರಲ್ಲೇ ದೇವರ ಪೂಜೆ ಮಾಡೋಕ್ಕೆ ತಂಬಿಗೆ ಬೇಕು, ಸಾಲಿಗ್ರಾಮ ಬೇಕು, ಸೋಮಸೂತ್ರ ಬೇಕು, ಗಂಟೆ ಬೇಕು, ಶಂಖ ಬೇಕು. ಶಂಖಕ್ಕೆ ಮುಂದಕ್ಕೆ ಬರೀ ಅಭಿಷೇಕ ಮಾಡುವಾಗಿಲ್ಲ, ಬೆಳ್ಳಿ ಕಟ್ಸಿರ್ಬೇಕು. ಆ ಬೆಳ್ಳಿ ಮುಂದೆ ನೇತಾಡ್ತಿರ್ಬೇಕು, 2 ಮುತ್ತು ಹವಳ ನೇತಾಡ್ತಾ ಇರಬೇಕು. ಗಂಟೆ ಇಡಕ್ಕೂ ಒಂದು ತಟ್ಟೆ ಬೇಕು. ಎಲ್ಲ ರೆಡಿ ಆಯಿತು. ದೇವ್ರ ಪೂಜೆ ಮಾಡೋಕ್ಕೆ ಶುರು ಮಾಡೋಣ ಅನ್ನೋಷ್ಟೊತ್ತಿಗೆ ಸಾಕಾಯ್ತಪ್ಪ. ಅಂದರೆ ಸಲಕರಣೆಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದೀವಿ ಅಷ್ಟೇ. ನಾವು ಇನ್ನೂ ಸಲಕರಣೆಗಳನ್ನು ರೆಡಿ ಮಾಡ್ಕೊಳ್ಳೋಷ್ಟರೊಳಗೆ ಇಂಟ್ರೆಸ್ಟೇ ಹೋಗ್ತಾ ಇದೆ, ಸಾಧನೆ ಆಗ್ತಾ ಇಲ್ಲ. ಅದಕ್ಕೆ ಕೇಳ್ತಾರೆ, ಸಲಕರಣೆಗಳು ಬೇಕಾ, ಮುಖ್ಯವಾದ ಅಂಗ ಬೇಕಾ? ಒಬ್ಬೊಬ್ಬರನ್ನ ಪೂಜೆ ಮಾಡೋದ್ರಿಂದ ಒಂದೊಂದು ಬರುತ್ತೆ ಫಲ ಅಂತ ಹೇಳಿದ್ರಲ್ಲ, ನಾವು ಕೇಳಿದ್ವಿ ಒಬ್ಬರನ್ನೇ ಪೂಜೆ ಮಾಡಿ ಎಲ್ಲ ಫಲ ಪಡಿಬೇಕು, ಯಾರನ್ನು ಹೋಗೋದು? ಅರ್ಥ ಆಯ್ತಲ್ವಾ? ಒಬ್ಬೊಬ್ಬರನ್ನ ಪೂಜೆ ಮಾಡಿದ್ರೆ ಏನು ಬರುತ್ತೆ? ಒಂದೊಂದು ಫಲ ಮಾತ್ರ ಬರುತ್ತೆ. ಒಬ್ಬನನ್ನೇ ಪೂಜೆ ಮಾಡಿ ಎಲ್ಲ ಫಲ ಪಡಿಬೇಕು ಅಂತ ಅನ್ನೋರು ದೇವರನ್ನ ಪೂಜೆ ಮಾಡಿ, ನಮಗೇನೂ ಬೇಡ ಅನ್ನೋರು ದೇವ್ರನ್ನೇ ಪೂಜೆ ಮಾಡಿ, ಮೋಕ್ಷ ಬೇಕು ಅನ್ನೋರು ದೇವ್ರನ್ನೇ ಪೂಜೆ ಮಾಡಿ. ಅಕಾಮಃ ಸರ್ವಕಾಮೋವ ಮೋಕ್ಷ ಕಾಮಃ ಉದಾರಧೀಹಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ. ಆ ಭಕ್ತಿ ಹೇಗಿರಬೇಕು ಅಂದರೆ ತೀವ್ರವಾಗಿರಬೇಕು. ನನಗೇನೋ 3 ದಿನ ನೆಗಡಿ ಆಗೋಯ್ತು, ತಲೆ ಸ್ನಾನ ಮಾಡಲ್ಲ, ತಲೆ ಸ್ನಾನ ಮಾಡಿ ದೇವ್ರ ಪೂಜೆ ಇಲ್ಲ, ಸ್ವಾಮಿ ನಾರಾಯಣ ಕ್ಷಮ ಮಾಡಿಬಿಡಪ್ಪ, ಕ್ಲೋಸಲ್ಲಿ. 3 ದಿನ ಭಕ್ತಿ ಏನಾಯಿತು? ನೆಗಡಿ ಬಂತು, ಸ್ನಾನ ಮಾಡೋಕ್ಕಾಗತ್ತ ಆಚಾರ್ಯ? ನೆಗಡಿ ನಾವೇನಾದ್ರೂ ನೀವೇ ಮಾಡ್ತೀರಾ ಹೇಳಿ? ನಮ್ಮನ್ನ ಕೇಳ್ಬಿಡ್ತಾರೆ. ನೆಗಡಿ ಬಂದಾಗ ನೀವೇನು ಮಾಡ್ತೀರಾ ಹೇಳಿ? ನಾನು ಮಾಡ್ತೀನಿ ಅನ್ನೋ ಹಂಗೂ ಇಲ್ಲ, ಮಾಡಲ್ಲ ಅನ್ನೋ ಇಲ್ಲ. ಮಾಡಲ್ಲ ಅಂದರೆ ಆಚಾರ್ಯ ಮಾಡ್ದ, ನಾಲ್ಕು ಮಾಡಬೇಕು. ಮಾಡ್ತೀನಿ ಅಂದರೆ ನೀವು ಆಚಾರಪ್ಪ ಜ್ಞಾನಿಗಳು ಮಾಡ್ತೀರಾ, ನಮಗೆಲ್ಲ ಆಗುತ್ತಾ? ಎರಡಕ್ಕೂ ನಮ್ಮದೇ ಸಿದ್ಧ ಉತ್ತರ. ನಿಮಗೆ ನೆಗಡಿನ ಶೀತನ ಕೆಮ್ಮ ಏನು ಬಂದರೂ ಮಾಡ್ತೀರಾ ನೀವು ಅಲ್ವಾ? ಎರಡಕ್ಕೂ ಉತ್ತರ ನಾವೇ ಕೊಡ್ತಾ ಇದ್ರೆ ಸಾಧನೆಯಲ್ಲಿಂದ, ಹೌದಾ ಅಲ್ವಾ? ಅದಕ್ಕೆ ಹೇಳ್ತಾರೆ ಅಕಾಮಃ, ನನಗೆ ಏನೂ ಬೇಡ, ಏನೂ ಬೇಡ. ಸರ್ವಕಾಮಃ, ಎಲ್ಲ ಬೇಕು. ಮೋಕ್ಷ ಕಾಮಃ, ಮೋಕ್ಷ ಬೇಕು. ಏನು ಮಾಡಬೇಕು? ತೀವ್ರವಾದ ಭಕ್ತಿ ಯೋಗ ಮಾಡುವಂತ. ಟೀಕಾಕೃತ್ಪಾದರು ಭಕ್ತಿ ಅಂದ್ರೇನು ಅಂತ ಹೇಳುವಾಗ ಸುಧಾದಲ್ಲಿ ನಾನು ವಾಕ್ಯ ಹೇಳಿಕೋವುದಿಲ್ಲ. ಅಂತರಾಯ ಸಹಸ್ರೇಣಾಪ್ಯ ಪ್ರತಿಬದ್ಧ ಪ್ರೇಮ ಪ್ರವಾಹ ಭಕ್ತಿ. 1000 ವಿಘ್ನಗಳು ಬರಲಿ, ಕೋಟಿ ವಿಘ್ನಗಳು ಬರಲಿ, ದೇವರಲ್ಲಿ ದೇವರ ಪೂಜೆಯಲ್ಲಿ ಕಟ್ಟಾಗಬಾರ್ದು. ನಿರಂತರವಾದ ಪ್ರೇಮದ ಪ್ರವಾಹ ಇದೆಯಲ್ಲ, ಅದನ್ನು ಏನು ಕರೀತಾ ಇದ್ದಾರೆ? ಭಕ್ತಿ. ಭಕ್ತಿ ಅಂದ್ರೇನು? ವೆಂಕಟೇಶ ಸ್ತೋತ್ರದಲ್ಲಿ ಭಾ ಪಕ್ಕದಲ್ಲಿ ಉಕಾರ ಸೇರಿಸಿದ್ದಾರೆ. ಏನದು? ಭಾಗೆ ಊರು ಸೇರಿಸಿದ್ರು ಏನಾಗುತ್ತೆ? ಭೂ. ಭುಕ್ತಿ ಅಂದ್ರೇನು? ಭಕ್ಷ್ಯ, ಭೋಜ್ಯ, ಲೇಖ್ಯ, ಪೇಯ, ಚೋಷ್ಯ. ಶ್ರೀನಿವಾಸ ದೇವ್ರ ಹತ್ರ ಹೊಟ್ಟೋದ್ರೆ ಇಷ್ಟಿಷ್ಟು ದಪ್ಪ ಇರುತ್ತಲ್ಲ ಹಾಡುಗಳು ಅಂತಿಲ್ಲ. ಚಿತ್ರಾನ್ನನೇ ಕೊಡಲಿಲ್ಲ ಈ ಸಲ. ಶ್ರೀನಿವಾಸ ದೇವ್ರನ್ನೇನು ನೋಡಿದ್ಯಾ? ಭುಕ್ತಿ ಬೇಕು. ಭುಕ್ತಿ ಮಾಡಿ ಆದಮೇಲೆ ಅನ್ನ ಜೀರ್ಣ ಆಗಬೇಕಲ್ಲ, ಭಕ್ತಿಯಾಗಿ ಜೀರ್ಣ ಆಗಬೇಕಲ್ಲ. ಭಕ್ತಿ ಅಂದರೆ ಏನು? ಸಿಂಪಲ್ ಡೆಫಿನೇಷನ್. ಬ್ರಹ್ಮರುದ್ರ ರಮಾದಿಭ್ಯೋಪ್ಯುತ್ತಮತ್ವಂ. ಬ್ರಹ್ಮಾದಿ ಸಕಲ ದೇವತೆಗಳಿಗಿಂತಲೂ ಉತ್ತಮ. ಸ್ವತಂತ್ರತಾ, ಸರ್ವತಂತ್ರ ಸ್ವತಂತ್ರ. ಸರ್ವಸ್ಯ ತದಧೀನತ್ವಂ, ಎಲ್ಲವೂ ಅವನ ಕಂಟ್ರೋಲ್ನಲ್ಲಿದೆ. ಸರ್ವಸದ್ಗುಣ ಪೂರ್ಣತ, ಅನಂತ ಕಲ್ಯಾಣ ಗುಣ ಪರಿಪೂರ್ಣ. ನಿರ್ದೋಷತ್ವಂಚ ವಿಜ್ಞಾಯ, ಸಮಸ್ತ ದೋಷ ದೂರ. ಇಷ್ಟೇ ಬೇಕಾದ್ದು ಪಂಚಾಂಗ. ರಮಾ ಬ್ರಹ್ಮಾದಿಗಳಿಗಿಂತ ಉತ್ತಮ, ಸ್ವತಂತ್ರ,
ಸರ್ವೇಶ್ವರ, ಅನಂತ ಕಲ್ಯಾಣ ಗುಣಪರಿಪೂರ್ಣ, ದೋಷ ದೂರ, 5 ಮುಖ. ವಿಷ್ಣೋ ತತ್ರಾಖಿಲಾಧಿಕ ಸ್ನೇಹ ಭಕ್ತಿರೀತಿ ಪ್ರೋಕ್ತ. ಅತ್ಯಧಿಕವಾಗಿ ದೇವರಲ್ಲಿ ಫ್ರೆಂಡ್ಶಿಪ್ ಮಾಡೋ ಈ 5 ಪ್ರಮೇಯಗಳ ಅನುಸಂಧಾನದಿಂದ ಟಾಪ್ ಮೋಸ್ಟ್ ಲೆವೆಲ್ನಲ್ಲಿ ಭಗವಂತನ ಜೊತೆ ಫ್ರೆಂಡ್ಶಿಪ್ ಮಾಡೋದನ್ನೇ ಶಾಸ್ತ್ರ ಕರೆಯುತ್ತೆ ಭಕ್ತಿ. ಆ ಭಕ್ತಿಯನ್ನು ಮಾಡಬೇಕಂತೆ, ತೀವ್ರವಾದ ಭಕ್ತಿಯನ್ನು ಮಾಡಬೇಕಂತೆ. ಆ ಭಕ್ತಿಯನ್ನು ಮಾಡಿದಾಗ ದೇವರು ಏನು ಮಾಡ್ತಾನೆ? ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ತಾನೆ. ಈ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಕೊಂಬಂದ್ರೆ ಕೇಳ್ತಾ, ಆಚಾರ್ಯನ ಬಡಿಸ್ಬೋದಾ? ಫ್ರೆಂಡ್ಶಿಪ್ ಬ್ಯಾಂಡ್ ಇದೆ ಕೈಗೆ. ನೀನು ಬಡಿಸ್ಬೇಡಪ್ಪ, ಆಚೆ ಹೋಗು. ದೇವರು ಕಟ್ಟಿದ ಫ್ರೆಂಡ್ಶಿಪ್ ಬ್ಯಾಂಡ್ ಇದೆ ಅಲ್ಲ, ಕಟ್ಟಿಬಿಟ್ರೆ ಎಲ್ಲದಕ್ಕೂ ಮಡಿಗೆ ಬರ್ತಾನೆ. ಆ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟಪ್ಪ ದೇವರೇ ಅಂತ ಕೈ ಮುಂದೆ ಹಿಡಿಬೇಕಷ್ಟೇ. ಹಿಡಿಬೇಕು ತಾನೆ? ಕಟ್ತಾನೆ. ಅವನು ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟಿರೋದಕ್ಕೆ ನಾವು ಕೂತಿರೋದು ಭಾಗವತ ಕೇಳಿ. ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟಿಲ್ಲ ಅಂದರೆ ಬರೋಕ್ಕೆ ಆಗಲ್ಲ ನಾವು. ಇದು ನಾವು ಭಗವಂತನ ಫ್ರೆಂಡ್ಸೇ. ಆದರೆ ನಮ್ಮ ಪಕ್ಕದಲ್ಲೇ ಇದ್ದಾನೆ ಫ್ರೆಂಡು ಅಂತ ಗೊತ್ತಿಲ್ಲ. ಯಾರ್ಯಾರನ್ನೋ ಫೋನ್ ಮಾಡಿ ಸಹಾಯ ಮಾಡ್ತಾ ಹೆಲ್ಪ್ ಮಾಡ್ತೀಯಾ ಅಂತ ಹೆಲ್ಪ್ ಲೈನ್ಗಳು ಕಾಲ್ ಮಾಡ್ತಾ ಇದ್ದೀವಿ ನಾವು. ವಿತೌಟ್ ಕಾಲ್ ಹೆಲ್ಪ್ ಮಾಡ್ತೀವಿ ಅಂತ ಎವರ್ ರೆಡಿ ಅಂತ ಕೂತಿದ್ದಾನೆ. ನಾವು ಅವನನ್ನು ಅಪ್ರೋಚೇ ಮಾಡ್ತಾ ಇಲ್ಲ. ಅವಿಜ್ಞಾತ ಸಹಸ್ರಾಂಶು ಅವಿಜ್ಞಾತ. ಜೊತೆಯಲ್ಲಿದ್ದರೂ ಕಣ್ಣಿಗೆ ಕಾಣಿಸಿಕೊಳ್ಳದೆ ನೀನು ಕಾಪಾಡಕ್ಕೆ ಇದ್ದೀನಪ್ಪ ನಾನು. ನನ್ನ ಹತ್ರ ಒಂದ್ಸಲ ಬಾರಿ. ನಾವೆಲ್ಲ ಕಡೆ ಸೋತು ಸುಣ್ಣವಾದ ಮೇಲೆ ಏನೋ ಒಂದು ಕಲ್ಲು ಹಾಕಿ ನೋಡೋಣ ಅಂತ ದೇವ್ರ ಹತ್ರ ಬರೋದು. ಆದ್ರಾಗಲಿ ಹೋದ್ರು ಹೋಗಲಿ. ಅದಕ್ಕೆ ನಮಗೇನಾಗಿದೆ? ಅನುಗ್ರಹ ಆಗ್ತಾ ಇಲ್ಲ. ದಾರ್ಢ್ಯ ಬೇಕು. ಎಲ್ಲರಿಗೂ ಏನು ಬೇಕು ಅಂತ ಕೊಡಬೇಕು ಅಂತ ಅವನಿಗೆ ಗೊತ್ತಿದೆ. ಯಾರ ಕಾಲಕ್ಕೆ ಯಾರಿಗೇನು ಕೊಡಬೇಕು ಸ್ವತಂತ್ರ. ಈ ಜನ್ಮವೇ ಕೊನೆ ಅಲ್ಲ, ಈ ಜನ್ಮವೇ ಮೊದಲಲ್ಲ. ಈ ಜನ್ಮದಲ್ಲಿಲ್ಲ ಅಂದರೆ ಜನ್ಮಕ್ಕಿಲ್ಲ ಅಂತ ಅನ್ಕೊಳ್ಳೋ ಹಾಗಿಲ್ಲ. ಸಾಧನೆ ನಿರಂತರ ಅನ್ನುವ ಜ್ಞಾನ ಇದ್ದಾಗ ದಾರ್ಢ್ಯ ಬರುತ್ತೆ. ಆ ದಾರ್ಢ್ಯದಿಂದ ಫ್ರೆಂಡ್ಶಿಪ್ ಎಷ್ಟು ಗಟ್ಟಿಯಾಗುತ್ತೆ ಅಂದರೆ ಯಾರು ಎಳೆದ್ರೂ ಬರಲ್ಲ, ಕಿತ್ತಿದ್ರೂ ಬರಲ್ಲ, ವಿಶ್ವಾಸ ಬಂದುಬಿಡುತ್ತೆ. ಆ ವಿಶ್ವಾಸ ಬಂದಾಗ ವಿಷ ಕುಡಿ ಅಂತ ಕೊಡ್ತಾರೆ ನಮಗೆ. ದೇವರಿದ್ದಾನೆ ಅಂತ ಕುಡಿದು ಬಿಡೋದು. ವಿಷ ಏನಾಗುತ್ತೆ? ಅಮೃತವಾಗುತ್ತೆ. ಸಾಕ್ಷಿ ಯಾರು? ಪ್ರಹ್ಲಾದ ಸಾಕ್ಷಿ. ಆನೆ ಕೆಳಗೆ ನೀನು ಕೂಡಿಸ್ಲಾ ಅಂತಾರೆ. ಕೂಡಿಸ್ರಿ ಪರವಾಗಿಲ್ಲ, ನನ್ನೊಳಗಿರೋ ದೇವರು ಆನೆ ಒಳಗಿರೋ ದೇವರು ಒಂದೇ ತಾನೆ. ಏನು ಮಾಡ್ತಾನೆ? ನನ್ನ ಆನೆ ತುಳಿಯಕ್ಕೆ ಬಂತು, ಒಡೆ ಹೋಯ್ತು. ರಕ್ಷತೀತ್ಯೇವ ವಿಶ್ವಾಸ ತದೀಯೋಹ ಮಹಸ್ಮೃತಿ ಶರಣಾಗತಿ ರೇಷಾ ಸ್ಯಾತ್. ಶರಣಾಗತಿ ಅಂದ್ರೆ ಏನು ಗೊತ್ತಾ? ಶರಣಾಗತಿ ಅಂದ್ರೆ ಏನು ಗೊತ್ತಾ? ರಕ್ಷತೀತ್ಯೇವ ವಿಶ್ವಾಸ. ದೇವರು ನನ್ನನ್ನು ಕಾಪಾಡೇ ಕಾಪಾಡ್ತಾನೆ. ವಿಶ್ವಾಸ ಯಾಕೆ? ನನ್ನ ದೇವ್ರ ಕಡೆ ನನಗೆ ಅನುಗ್ರಹ ಮಾಡಿದೆ, ಇನ್ನು ಯಾರಿಗೆ ಮಾಡ್ಬೇಕು ಅವನು? ಹೌದಾನೆ? ಯಾರ್ಯಾರು ಮಾಡ್ತಾನೆ? ಆನೆಗೆ ಮಾಡಿಲ್ವಾ? ನಾನು ಆನೆಗಿಂತ ಕೀಳ? ನನಗೆ ಮಾಡಿದೆ, ಇನ್ಯಾರನ್ನು ಕಾಪಾಡಬೇಕ್ರಿ ದೇವರು? ತದೀಯೋಹಂ, ನಾನು ದೇವರ ಕಡೆ ಅನ್ನುವ ಬುದ್ಧಿಯಿಂದ ಶರಣಾಗತರಾದ್ವಿ ನಾವು ಅಂದರೆ ಎಲ್ಲಿ ಎತ್ತಿಡ್ತಾನೆ ಅಂತ ನಮ್ಮನ್ನು ಗೊತ್ತಿಲ್ಲ. ಒಂದ್ಸಲ ಹೀಗಂದ ಅವನು ಅಂದರೆ ಅನಂತಾನಂತ ಜನ್ಮಗಳು ಕಳೆದು ಕಡಲೆ ಬೀಜ ಸಿಪ್ಪೆ ತೆಗೆದಂತೆ ಲಿಂಗದೇಹ ಹೋಗಿ ಕೂತ್ಕೊಂಡ್ಬಿಡ್ತೀವಿ ಮೋಕ್ಷಕ್ಕೆ. ನಮಗೆ ಮುಖ್ಯವಾಗಿ ಬೇಕಾದ ಯಾವುದು? ಶರಣಾಗತಿ. ನಾನು ನಿನ್ನ ದಾಸ. ದಾಸೋಹಂ ತವ ದಾಸೋಹಂ. ನಾನು ದಾಸ ಅನ್ನುವ ಭಾವ ದೃಢವಾಗದ ಹೊರತು ಏನು ಪಾರಾಯಣ ಮಾಡಲಿ, ಏನು ಸ್ತೋತ್ರ ಹೇಳಲಿ ಫಲ ಕೊಡಲ್ಲ. ದೇವರ ದಾಸಾನುದಾಸ ನಾನು. ನಿನಗೇನು ಬೇಕು ಅಂದಾಗ, ಸ್ವಾಮಿ ದೇವರು ಸೃಷ್ಟಿಯಾದಿ ಅಷ್ಟಕಗಳನ್ನು ಮಾಡ್ತಾನಲ್ಲ ಅದರ ಬಗ್ಗೆ ಹೇಳಿ. ಬರೀ ಮೋಕ್ಷ ಮೋಕ್ಷ ಅಂತಂದರೆ ಮಂಗಳ ಪ್ರವಚನ ಅನಿಸ್ಬಿಡುತ್ತೆ. ಆದ್ದರಿಂದ ಆರಂಭದ ಪ್ರವಚನ ಆಗಲಿ, 2ನೇ ದಿನನೇ ಮಂಗಳ ಬೇಡ, ಆರಂಭದ ಪ್ರವಚನ. ದೇವರು ಜನ್ಮಾದ್ಯಸ್ಯೈತ ಜಸ್ಟಿಫಿಕೇಶನ್ ಬೇಕಲ್ಲ, ಅದಕ್ಕೋಸ್ಕರವಾಗಿ ಸೃಷ್ಟಿ ಮಾಡ್ತಾನೆ, ಸ್ಥಿತಿ ಮಾಡ್ತಾನೆ, ಲಯ ಮಾಡ್ತಾನೆ, ಲಯದ ಮಧ್ಯದಲ್ಲಿ ನಿಯಮನ ಮಾಡ್ತಾನೆ, ಯೋಗ್ಯರಿಗೆ ಜ್ಞಾನಗಳನ್ನು ಕೊಡ್ತಾನೆ, ಕೊನೆಗೆ ಬಂಧ ಮೋಕ್ಷವನ್ನು ಮಾಡಿಬಿಡ್ತಾನೆ. ಅದರ ಬಗ್ಗೆ ಸ್ವಲ್ಪ ಎಲಾಬರೇಟ್ ಮಾಡಿ ತಿಳಿಸ್ಕೊಡ್ಬೇಕು. ಅದರ ಮಧ್ಯದಲ್ಲಿ ಭಗವಂತನ ಸೃಷ್ಟಿ ವ್ಯಾಪಾರ, ಲೋಕಗಳನ್ನು ಉದ್ಧಾರ ಮಾಡಲಿಕ್ಕೆ ನಾನಾ ಅವತಾರಗಳು, ನಾನಾ ಭಕ್ತರು. ಭಕ್ತರ ಬಗ್ಗೆ ಹೇಳಬೇಕು ನೀವು. ಆ ಭಕ್ತರು ದೇವರನ್ನು ಹೇಗೆ ಉಪಾಸನೆ ಮಾಡಿದ್ರು ಅಂತ ಭಾಗವತ ಧರ್ಮದ ಬಗ್ಗೆ ಹೇಳಬೇಕು ನೀವು. ಆ ಭಾಗವತ ಧರ್ಮಕ್ಕೆ ಒಲಿದ ಭಗವದ್ ರೂಪಗಳು ಹೇಗೆ ಬಂತು ಅನ್ನೋದನ್ನು ಹೇಳಬೇಕು.
ಆ ಭಾಗವತ ಧರ್ಮಗಳನ್ನು ಯಾರ್ಯಾರು ಹೇಗೆ ಅನುಷ್ಠಾನ ಮಾಡಿ ಇಂಡೆಕ್ಸ್ ಇದೆಲ್ಲ ಹೇಗೆ ಅನುಷ್ಠಾನ ಮಾಡಿದ್ರು ಅಂತ ಹೇಳಬೇಕು. ದಯಮಾಡಿ ಇನ್ನು ಉಳಿದ 6-7 ದಿನಗಳಲ್ಲಿ ನನಗಿದೆಲ್ಲ ತಿಳಿಸಿಕೊಡಬೇಕು ನೀವು ಅಂತ ಪ್ರಾರ್ಥನೆ ಮಾಡಿದಾಗ ಪ್ರವಚನ ಶುರು ಮಾಡ್ಲಾ ಅಂದ್ರು ಶುಕಾಚಾರ್ಯ. ಸ್ವಾಮಿ ಶುರು ಮಾಡ್ರಿ. ಶ್ರೀ ಶುಕೌವಾಚ. ಈಗ ಮಂಗಳಾಚರಣೆ ಆರಂಭ ಶುಕಾಚಾರ್ಯ ನೋಡಿ. ಇವಾಗ ಶುಕ ಭಾಗವತ ಆರಂಭ ಆಗಿದ್ದು ಯಾವಾಗ? 2ನೇ ದಿನ ಭಾಗವತದ ಕೊನೆ ನಿಮಿಷಗಳಲ್ಲಿ ಭಾಗವತ ಆರಂಭ. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ಲೀಲಯ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯಾನುಪಲಭ್ಯ ವರ್ತ್ಮನೆ. ಶ್ರೀಕೃಷ್ಣ. ನಾಳೆ ಬೆಳಗ್ಗೆ ಮಂಗಳಾಚರಣೆ ವಿಶಿಷ್ಟ ಮಾಡೋಣ.